ಸೊ ನಿನ್ನೆ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ಇಂಟ್ರೊಡಕ್ಷನ್ ಟು ಕ್ಲೌಡ್ ಕಂಪ್ಯೂಟಿಂಗ್. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ಅದ್ರ ಅಡ್ವಾಂಟೇಜಸ್ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ವಾಟ್ ಆರ್ ದ ಫೀಚರ್ಸ್, ಆಮೇಲೆ ಲೈಕ್ ಅದರಿಂದ ನಮ್ಗೆ ಏನೇನು ಅಡ್ವಾಂಟೇಜಸ್ ಇದೆ, ವಾಟ್ ಆರ್ ದ ಫೀಚರ್ಸ್, ಅದನ್ನೆಲ್ಲ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಮತ್ತೆ ಒಂದು ಹ್ಯಾಂಡ್ಸ್ ಆನ್ ಕೂಡ ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೇನೆ ನಿಮ್ಗೆ, ವೇರ್ ಇನ್ ವಿತ್ ಇನ್ ಮಿನಿಟ್ಸ್ ಐ ವಾಸ್ ಏಬಲ್ ಟು ಲಾಂಚ್ ಅ ವೆಬ್ ಸರ್ವರ್. ಓಕೆ ಓಕೆ, ಸೊ ಇದು ನಾವು ನೆನೆ ಮಾಡಿದ್ದು. ಬಟ್ ಎನಿಹೌ ನಾನು ಮತ್ತೆ ಬ್ರಷ್ ಅಪ್ ಮಾಡ್ತೀನಿ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು? ಸೊ ಇಟ್ಸ್ ಅ ಇಂಟರ್ನೆಟ್ ಮೂಲಕ ಬಹಳ ಸುಲಭವಾಗಿ ನಾವು IT-ಗೆ ಸಂಬಂಧಪಟ್ಟಿರುವಂತಹ ರಿಸೋರ್ಸಸ್, ಅಂದ್ರೆ ಒಂದು ಕಂಪ್ಯೂಟರ್ ಆಗಿರ್ಬೋದು, ಅಥವಾ ಒಂದು ಹಾರ್ಡ್ವೇರ್, ಅಥವಾ ಲೈಕ್ ಸ್ಟೋರೇಜ್, ಲೈಕ್ ಡೇಟಾಬೇಸ್ ಆಗಿರ್ಬೋದು, ಒಂದು ಅಪ್ಲಿಕೇಶನ್ ಆಗಿರ್ಬೋದು, ವಯಾ ಇಂಟರ್ನೆಟ್ ನಾವು ಬಹಳ ಸುಲಭವಾಗಿ ಆಕ್ಸೆಸ್ ಮಾಡುವಂತದ್ದನ್ನ ಅವರು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರೀತಾರೆ. ಸೊ ಇಟ್ ಬೇಸಿಕ್ಲಿ ಇಟ್ಸ್ ಅನ್ ಎಕ್ರಾನಿಮ್. ಸೊ ಕ್ಲೌಡ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಸೊ ಆಸ್ ಇನ್ ನಾವು ಕ್ಲೌಡ್ ನಾವು ನೋಡಿದಾಗ, ಸೊ ಅದ್ರೊಳಗಡೆ ಏನಿದೆ ಅಂತ ಹೇಗೆ ನಮ್ಗೆ ಗೊತ್ತಾಗೋದಿಲ್ಲ, ಜಸ್ಟ್ ವಿ ಗೆಟ್ ಅ ರೇನ್ ಫ್ರಮ್ ಇಟ್. ಸೊ ಅದೇ ತರ ಯಾಕೆ ಇದನ್ನ ಟರ್ಮಿನಾಲಜಿ ಇಟ್ಟಿದ್ದಾರೆ ಅಂದ್ರೆ, ಸೊ ಕ್ಲೌಡ್ ಅಂತ ಕೂಡ್ಲೆ ಇಟ್ ಕವರ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಕಾಂಪೊನೆಂಟ್ಸ್ ಇರುತ್ತೆ. ಸೊ ಅದನ್ನ ನಾವು ಇಂಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಡೈರೆಕ್ಟ್ಲಿ ವಿ ವಿಲ್ ನಾಟ್ ಬಿ ಯೂಸಿಂಗ್ ಇಟ್. ಸೊ ದಟ್ ಇಸ್ ದ ರೀಸನ್ ಅದನ್ನ ಕ್ಲೌಡ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಥಿಂಗ್ ನಾವ್ ಏನ್ ಹೇಳಿದೆ, ನಾನು ನಿನ್ನೆ ಪೇ ಆಸ್ ಯು ಗೋ ಅಂತ ಹೇಳಿದೆ, ಅಥವಾ ಪೇ ಆಸ್ ಯು ಯೂಸ್. ಅಂದ್ರೆ ನೀವೆಷ್ಟು ಫಾರ್ ಎಕ್ಸಾಂಪಲ್ ಯಾವ್ದೇ ಒಂದು EC2 ಇನ್ಸ್ಟೆನ್ಸ್ ನಾವು ಲಾಂಚ್ ಮಾಡ್ತೀನಿ. ಸೊ ನಾನು ಅದನ್ನ ಎಷ್ಟು ಅವರ್ಸ್ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಿನ್ನೆ ನಾನು ಲಾಂಚ್ ಮಾಡಿದೆ. ಸೊ ವಿತ್ ಇನ್ 5 minutes ನಾನು ಏನ್ ಮಾಡಿದೆ, ಅದನ್ನ ಟರ್ಮಿನೇಟ್ ಮಾಡಿದೆ. ಓಕೆ, ಸೊ 5 to 10 minutes ಮಾತ್ರ ಐ ವಿಲ್ ಬಿ ಬಿಲ್ಡ್. ಸೊ ನಾಟ್ ಮೋರ್ ದೆನ್ ದಟ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಈಗ ನಾನು AWS ಕನ್ಸೋಲಿಗೆ ಲಾಗಿನ್ ಆಗ್ತೀನಿ. ಒಂದ್ ನಿಮಿಷ. ಓಕೆ, ಸೊ ನೆಕ್ಸ್ಟ್ ಫೀಚರ್ ಬಂದು ಲೋಯರ್ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್. ಅಂದ್ರೆ ಸೊ ಈಗ ನಾನು ನಿನ್ನೆ ಡಿಸ್ಕಸ್ ಮಾಡಿದೆ, ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಸೊ ಈಗ ನಾನು ಏನಾದ್ರು ಒಂದು ಹೊಸ ರಿಟೇಲ್ ಶಾಪ್ ಓಪನ್ ಮಾಡಬೇಕು ಅಂದ್ರೆ, ಸೊ ಐ ನೀಡ್ ಟು ಗೋ ಟು ದ ಮಾರ್ಕೆಟ್. ಸೊ ನಾನು ಏನ್ ಮಾಡಬೇಕು, 16 GB RAM ಆ ತರ ಎಲ್ಲ ತರಬೇಕು. ಸೊ ಸೊ ನನಗೆ ಅಪ್ ಫ್ರಂಟ್ 1 lakhs of rupees ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಬಟ್ ವಿತ್ ಕ್ಲೌಡ್ ಅದು ನನಗೆ ಇರೋದಿಲ್ಲ. ಸೊ ಲೋಯರ್ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್. ಸೊ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ 0. ಸೊ ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಸೊ ಥರ್ಡ್ advantage is reliability and scalability and sustainability. ಸೊ ರಿಲಯಬಿಲಿಟಿ ಅಂದ್ರೆ ನಂಬಿಕೆ. ಸೊ ನಾವು ಹೇಗೆ ನಂಬೋದು ಅಂದ್ರೆ, ನಾನು ನಿನ್ನೆ ಹೇಳಿದೆ, ಸೊ 11 9s ಅಂತ ಹೇಳಿ. ಸೊ 99.999999% ಅವೈಲಬಿಲಿಟಿ ಅವರು ಅಂದ್ರೆ, ಆರ್ ಅಪ್ ಟೈಮ್ ಅಂದ್ರೆ, ಸೊ ಯಾವ್ದೇ ಒಂದು ಸರ್ವರ್ ನಮ್ಗೆ 24/7 ರನ್ ಆಗ್ತಾ ಇರಬೇಕು. ಸೊ AWS will giving us that commitment that ಎಲ್ಲ ಸರ್ವರ್ಸ್ ಆಲ್ಮೋಸ್ಟ್ 100% ಅಪ್ ಆಗಿರುತ್ತೆ. ಓಕೆ, okay, so that is the meaning of reliability and scalability. Just in minutes ನಾನು ನಿಮಗೆ ಅದನ್ನೇ ಡೆಮಾನ್ಸ್ಟ್ರೇಟ್ ಮಾಡಕ್ ತೋರಿಸ್ತಾ ಇದ್ದೀನಿ. ಜಸ್ಟ್ ಇಂಟರ್ನೆಟ್ ಇಸ್ ಲಿಟಲ್ ಸ್ಲೋ ಟುಡೇ, ಸೊ ಸ್ವಲ್ಪ ಕೋಆಪರೇಟ್ ಮಾಡಿ ಇವತ್ತು. ಓಕೆ, ಸೊ ನಾನು ಇನ್ಸ್ಟೆನ್ಸ್ ಸೆಕ್ಷನ್ ಗೆ ಹೋಗ್ತಾ ಇದ್ದೀನಿ. ಸೊ ಡೆಮಾನ್ಸ್ಟ್ರೇಟ್ ಟು ಯು ವಾಟ್ ಡು ವಿ ಆಕ್ಚುಲಿ ಮೀನ್ ಬೈ ಸ್ಕೇಲಬಿಲಿಟಿ. ಅಂದ್ರೆ ಈಗ ನಂದು ಮಿಷಿನ್
ಒಂದು ಸರ್ಟನ್ ಕಾನ್ಫಿಗರೇಷನ್ ಅಲ್ಲಿ ನಾನು ಆಲ್ರೆಡಿ ಲಾಂಚ್ ಮಾಡಿ ಇಟ್ಟಿದ್ದೀನಿ. ಈಗ ಅದು ಸ್ಟಾಪ್ ಸ್ಟೇಟ್ ಅಲ್ಲಿ ತಂದು ಇಟ್ಟುಕೊಂಡಿದ್ದೀನಿ. ಸೊ ನಾನು ಅದನ್ನ ಏನ್ ಮಾಡ್ತೀನಿ, ಈಗ ಅಪ್ಗ್ರೇಡ್ ಮಾಡ್ಬೋದು ವಿತಿನ್ ಮಿನಿಟ್ಸ್. ನೋಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ವಿ ಹ್ಯಾವ್ ಅ ಸರ್ವರ್ ನೌ. ಸೊ ಇದು ನೋಡಿ ಈಗ CentOS WP new ಅಂತ ಇದೆ. ಓಕೆ, ಸೊ ಇಫ್ ಯು ಸ್ಕ್ರಾಲ್ ಡೌನ್ ಸ್ಲೋಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಂಬರ್ ಆಫ್ vCPU ಬರೀ 1 CPU ಇದೆ ಅಂಡ್ RAM is T2 micro is 1 GB. ಓಕೆ, ಸೊ ನಾನು ಇದನ್ನ ಅಪ್ಗ್ರೇಡ್ ಮಾಡ್ತೀನಿ. ಓಕೆ, ಸೊ ಈಗ 1 CPU ಅಂತ ಇದೆ. ಲೆಟ್ ಮಿ ಅಪ್ಗ್ರೇಡ್ ಟು ಹೈಯರ್ ಇನ್ಸ್ಟೆನ್ಸ್. ಸೊ ಜಸ್ಟ್ ಗೋ ಟು ನಾನು ಫ್ಯೂ ಕ್ಲಿಕ್ಸ್ ಇಂದ ಅದನ್ನ ಮಾಡಬಹುದು. ಸೊ ಚೇಂಜ್ ಇನ್ಸ್ಟೆನ್ಸ್ ಟೈಪ್ ಹೋಗ್ತೀನಿ. ಜಸ್ಟ್ ಐ ವಿಲ್ ಚೇಂಜ್ ದ ಇನ್ಸ್ಟೆನ್ಸ್ ಟೈಪ್ ಟು T3X large. ಓಕೆ, again, so e instance type alla will be covering deeply when it comes when we will be covering with the EC2 section. Okay, so ಈಗ ನೀವು select ಮಾಡಿ ಚೆಕ್ ಮಾಡಿದ್ರೆ, see number of vCPU it was 1, now we have 4 CPU. so with a bigger configuration and of course memory ಕೂಡ ನಾನು change ಮಾಡಿದೆ. so within fraction of minutes I was able to do this. so ide. So this is the real meaning of scalability. So ಇದನ್ನ ನಾವು scalability. ಆಮೇಲೆ ಇನ್ನೊಂದು scalability ನಾನು ಡಿಸ್ಕಸ್ ಮಾಡಿದೆ, that is horizontal. So ಇದನ್ನ ನಾವು vertical scalability ಅಂತ ಕರಿತೀವಿ. Okay, so wherein so there is a machine. So ನಾನು vertical ಆಗಿ ಇದ್ರ ಕಾನ್ಫಿಗರೇಷನ್ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. So that is why it is a vertical scalability. Okay, so horizontal ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅದು ಆಟೋ ಸ್ಕೇಲಿಂಗ್ ಗ್ರೂಪ್ ಅಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. wherein I will be adding machines horizontally as per the scaling policy. so adu now scaling policy alli mention ಮಾಡಿರ್ತೀವಿ. if there is a 100% CPU. okay, again these are all yesterday's topics, so I am just brushing up so that you are up to date. so ನಿಮಗೆ ಯಾವುದೇ ತಿಳಿಯದ ಕನ್ಫ್ಯೂಷನ್ ಇರಬಾರ್ದು ಅಂತ ಮತ್ತೆ ರಿಇಟರೇಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸೆಕ್ಯೂರ್ ಸ್ಟೋರೇಜ್ ಮ್ಯಾನೇಜ್ಮೆಂಟ್. ಸೊ ಸೆಕ್ಯೂರ್ ಅಂದ್ರೆ ನಾವು ಆಲ್ರೆಡಿ ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ವೆನ್ ಡು ಯು ಸೇ ಡೇಟಾ ಇಸ್ ಸೆಕ್ಯೂರ್, ಸೊ ಸ್ಟಾರ್ಟಿಂಗ್ ಫ್ರಮ್ ದ ಆರ್ಕಿಟೆಕ್ಚರ್ ಸೆಟಪ್. ಸೊ ನಾವು VPC ಸೆಟಪ್ ಮಾಡ್ತೀವಿ. ಸೊ ಅದರಲ್ಲಿ ಕ್ರಿಯೇಟ್ ಅ ಪ್ರೈವೇಟ್ ಸಬ್ನೆಟ್. ಪ್ರೈವೇಟ್ ಸಬ್ನೆಟ್ ಅಂದ್ರೆ ಇದಕ್ಕೆ ಔಟ್ಸೈಡ್ ಇಂಟರ್ನೆಟ್ ಇಂದ ಯಾವುದೇ ರೀತಿಯಾದ ಆಕ್ಸೆಸ್ ಇರೋದಿಲ್ಲ. ಓಕೆ, ಸೊ ದೇರ್ ವಿಲ್ ಬಿ ನೋ ಆಕ್ಸೆಸ್. ಸೊ ಈ ಪ್ರೈವೇಟ್ ಸಬ್ನೆಟ್ ಗೆ ಇಂಟರ್ನೆಟ್ ಆಕ್ಸೆಸ್, ಡೈರೆಕ್ಟ್ ಆಕ್ಸೆಸ್ ಇರೋದಿಲ್ಲ. ಸೊ ಇಫ್ ಐ ನೀಡ್ ಟು ಆಕ್ಸೆಸ್ ದಿಸ್, ಸೊ ದೇರ್ ವಿಲ್ ಬಿ ಅನದರ್ ಸಬ್ನೆಟ್ ಕಾಲ್ಡ್ ಪಬ್ಲಿಕ್ ಸಬ್ನೆಟ್. ಓಕೆ, ಸೊ ಈ ಪಬ್ಲಿಕ್ ಸಬ್ನೆಟ್ ಅಲ್ಲಿ ನಾವೇನ್ ಮಾಡ್ತೀವಿ, IGW ಇಲ್ಲಿ ಅಟ್ಯಾಚ್ ಮಾಡ್ತೀವಿ VPC ಗೆ. ಆಮೇಲೆ IGW ಇಂದ ರೂಟಿಂಗ್ ಟೇಬಲ್ ಇಂದ ಕನೆಕ್ಟಿವಿಟಿ ಇರುತ್ತೆ. ಸೊ ನಾವು ಫಸ್ಟ್ ಇಂಟರ್ನೆಟ್ ಇಂದ ಈ ಸಬ್ನೆಟ್ ಅಲ್ಲಿ ಇರೋ ರಿಸೋರ್ಸ್ ಕನೆಕ್ಟ್ ಆಗಿ ಇಲ್ಲಿಂದ ಇದನ್ನ ಆಕ್ಸೆಸ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ವಿ ಅಚೀವ್ ಸೆಕ್ಯೂರಿಟಿ. ಸೊ ಹೆನ್ಸ್ it is very secure. and top of that we are also having ಏನೇನಿದೆ ನೆನ್ನೆ ಡಿಸ್ಕಸ್ ಮಾಡಿದ್ವಿ, NACL ನೆಟ್ವರ್ಕ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್, ಮತ್ತೆ ಸೆಕ್ಯೂರಿಟಿ ಗ್ರೂಪ್ಸ್, ಮತ್ತೆ ನೆಟ್ವರ್ಕ್ ಫೈರ್ ವಾಲ್ಸ್ ಅಂತ ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಅಗೇನ್ ಸೊ ಈ ಟಾಪಿಕ್ಸ್ ಎಲ್ಲ ನಾವು VPC ಮತ್ತೆ ನೆಟ್ವರ್ಕಿಂಗ್ ಅಲ್ಲಿ ಡೀಪ್ ಡೈವ್ ಪ್ರತಿಯೊಂದು ಕೂಡ ನಾವು ಹ್ಯಾಂಡ್ಸ್ ಆನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಗೇನ್ ಲೋಯರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ನಿನ್ನೆ ಇದನ್ನ ಮತ್ತೆ ಇದು ಅಗೇನ್ ಲೋಯರ್ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಗೆ ಇನ್ನೊಂದು ಆಟ್ರಿಬ್ಯೂಟ್ ಇದು. ಸೊ ಲೋಯರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಎಕ್ಸ್ಪೆಂಡಿಚರ್ ಇಲ್ಲ ಆಕ್ಚುಲಿ ನಮ್ ಕಡೆ. ಓಕೆ, ಸೊ ಓನ್ಲಿ ವಿ ನೀಡ್ ಟು ಎಕ್ಸ್ಪೆಂಡ್ ಆನ್ ಕೋಡಿಂಗ್ ಪಾರ್ಟ್. ಸೊ ಡೆವಲಪರ್ಸ್ ಗೆ ನಾವು ಕೋಡಿಂಗ್ ಪಾರ್ಟ್ ಕೊಟ್ಬಿಟ್ಟು ಸೊ ವಿ ಕ್ಯಾನ್ ಹೋಸ್ಟ್ ದ ಅಪ್ಲಿಕೇಶನ್ ಆನ್ ಕ್ಲೌಡ್. ಓಕೆ, ಆಮೇಲೆ ಸೊ ನಮ್ಗೆ as I said, so ನಮ್ಗೆ ರಿಸೋರ್ಸಸ್ ಬೇಡ ಅಂದಾಗ ಏನಾಗುತ್ತೆ, ಸೊ ವಿ ಕ್ಯಾನ್ ಈಸಿಲಿ ಕ್ಲೀನ್ ಅಪ್. ಸೊ ನಾನು ಅದೇ ಹೇಳಿದ್ನಲ್ಲ, ಸೊ ನೌ ಐ ಆಮ್ ಯೂಸಿಂಗ್ 64 GB, ಸೊ ಐ ಕ್ಯಾನ್ ರೆಡ್ಯೂಸ್ ಟು 16 GB. ಓಕೆ, ಅಥವಾ ನನಗೆ ಯೂಸೇಜ್ ಆಗೋಗಿದೆ ಅಂದಾಗ ಐ ಕ್ಯಾನ್ ಈಸಿಲಿ ಟರ್ಮಿನೇಟ್. ಸೊ ನಾನು ವಿತಿನ್ ಮಿನಿಟ್ಸ್ ಅದನ್ನ ನಾನು ಟರ್ಮಿನೇಟ್ ಮಾಡ್ಬೋದು, ನೋ ಕ್ವಶನ್ ಆಸ್ಕ್. ಸೊ ನಮ್ಗೆ ಕ್ವಶನ್ಸ್ ಯಾವುದು AWS ಅವರು ಕೇಳೋದಿಲ್ಲ. ಓಕೆ, ಓಕೆ, ಸೊ ಹೈಲಿ ಆಟೋಮೇಟೆಡ್ ಅಗೇನ್. ಸೊ ಇದು ನೀವು ಜಾಸ್ತಿ ಡೆವಾಪ್ಸ್ ಸೆಕ್ಷನ್ ಅಲ್ಲಿ ನಾವು ಕಲಿತೀರಾ. ಇದು ಆಟೋಮೇಶನ್ ಈಸ್ ಅ ಮಸ್ಟ್ ಇನ್ ಎವ್ರಿ ಡೇ ಟು ಡೇ ಲೈಫ್. ಸೊ ಆಟೋಮೇಟ್ ಕೂಡ ಮಾಡ್ಬೋದು. ಸೊ AWS ಅಲ್ಲೇ ಸುಮಾರು ಟೂಲ್ಸ್ ಇದೆ, ಲೈಕ್ ಕ್ಲೌಡ್ ಫಾರ್ಮೇಶನ್ಸ್,
ಆ ತರ. ಸೊ ನೀವು ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಸೊ ದೀಸ್ ಆರ್ ಆಲ್ ದ ಹೈ ಲೆವೆಲ್ ಫೀಚರ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಈಗ ನಾವು ಇವತ್ತು AWS ಅಂದ್ರೆ ಅಮೆಝಾನ್ ವೆಬ್ ಸರ್ವಿಸಸ್. ಓಕೆ, ಸೊ ವಾಟ್ ಈಸ್ ಅಮೆಝಾನ್ ವೆಬ್ ಸರ್ವಿಸಸ್? ಸೊ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ Amazon Web Services is a e-retail company. Okay, so it all started in the year 2006. Okay, so ನೀವು ಕೇಳ್ಬೋದು ಏನು ಮಿಥುನ್, AWS is a e-retail company, they were into delivery ಅಥವಾ reselling of some of the products. So how did they come to cloud? So initially ಹೇಗೆ ಅವ್ರು ಬಂದ್ರಪ್ಪ ಅಂದ್ರೆ, so initially when they were developing their product in the e-retail, so our developer goskara ಏನ್ ಮಾಡಿದ್ರು, they started setting up the resources in the office and okay, they were giving them access over the internet. Okay, so internet ಮುಖಾಂತರ ಅವರ developers ಗೆ, okay, say let's say they are the developers. So our developer ಗೆ they were giving this access via the internet. Okay, then suddenly Jeff Bezos is the founder of AWS. Okay, he is a multi-millionaire, so he thought why not we, okay, so ಆಮೇಲೆ ಇನ್ನೊಂದವರು ಪ್ಯಾಟರ್ನ್ ನ ಯೂಸ್ ಅಬ್ಸರ್ವ್ ಮಾಡಿದ್ರು. ಅವರಿಗೆ ರಿಸೋರ್ಸ್ ಯಾವಾಗ್ಲೂ ಬೇಕಾಗ್ತಾ ಇರ್ಲಿಲ್ಲ. ಸೊ ವಾಟ್ ಎವರ್ ದೇ ಹ್ಯಾವ್ ಪರ್ಚೇಸ್, ಸೊ ಅವ್ರು ಏನು ಸೆಟಪ್ ಮಾಡಿದ್ದಾರೆ ಅವ್ರ ಆಫೀಸ್ ಅಲ್ಲಿ, ಸೊ ಎಲ್ಲ ಟೈಮಲ್ಲೂ ಅವರಿಗೆ ಬೇಕಾಗಿರ್ಲಿಲ್ಲ. ಓಕೆ, ಸೊ ಓನ್ಲಿ ಅಟ್ ದ ಟೈಮ್ ಆಫ್ ಲೈಕ್ ಕ್ರಿಸ್ಮಸ್ ಇದ್ದಾಗ ಅಥವಾ ಬ್ಲ್ಯಾಕ್ ಫ್ರೈಡೆ ಸೇಲ್ಸ್, ಸೊ ಈ ತರ ಪೀರಿಯಡ್ ಅಲ್ಲಿ ದೇ ವರ್ ರಿಕ್ವೈರಿಂಗ್ ಲಾಟ್ ಆಫ್ ರಿಸೋರ್ಸಸ್. ಓಕೆ, ಸೊ ಬಾಕಿ ಟೈಮ್ ಅಲ್ಲಿ ದೇ ರಿಸೋರ್ಸಸ್ ವರ್ ಅಂಡರ್ ಯೂಸ್ಡ್. ಓಕೆ, ಸೊ Jeff Bezos, he thought an idea, why not start giving the resources on rental purpose. So ಈ ಒಂದು ಸಣ್ಣ ಐಡಿಯಾ ಇಂದ ಏನಾಯ್ತು, they came into the cloud market. So now they are pioneers in the world today when it comes to cloud computing. Okay, ನೋಡಿ ಇಲ್ಲಿದೆ ಅಲ್ಲ. So AWS meaning of cloud ಅಂದ್ರೆ enable businesses and developers to use web services to build scalable and sophisticated application. So initially ಅವ್ರು ಸ್ಟಾರ್ಟ್ ಮಾಡಿದ ಏನಕ್ಕೆ, ಅವ್ರು ಡೆವಲಪರ್ಸ್ ಹೆಲ್ಪ್ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಅವರು ಸ್ಟಾರ್ಟ್ ಮಾಡಿದ್ರು. ಬಟ್ ಎವೆಂಚುಲಿ ಅದು ಏನಾಯ್ತು, ಪಿಕಪ್ ಆಯ್ತು. ಓಕೆ, ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ನಾನು ನಿಮ್ಗೆ AWS ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಏನಂತ ನಾನು ನಿಮ್ಗೆ ವಾಕ್ ಥ್ರೂ ಮಾಡಿಸ್ತೀನಿ. ಇವಾಗ ಇಲ್ಲಿವರೆಗೆ ಏನಾರ ಡೌಟ್ಸ್ ಇದೆಯಾ? Any doubts, any small questions? Okay, so ನಾನು ನೆನ್ನೆ, so doubts ಇಲ್ಲ ಅಂದ್ರೆ I will go ahead. ಏನೋ doubts ಇದೆಯಾ? Okay, no, fine. Venkatesh says no, Nikshep no, okay, Vijay okay, fine. So ನಾನು ನೆನ್ನೆ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. Okay, so ಮ್ಯಾಜಿಕ್ ಕ್ವಾಡ್ರೆಂಟ್ ಅಂತ ಹೇಳಿ. So even in the year 2021 AWS is is on the top. Okay, magic quadrant for cloud infrastructure as a service. Okay, now global infrastructure na ನೀವು ನೋಡೋದಾದ್ರೆ ನಮ್ಮಲ್ಲಿ 25 ಲಾಂಚ್ ರೀಜನ್ಸ್ ಅಂತ ಹೇಳಿದೆ. ಸೊ ಇದನ್ನೆಲ್ಲ ರೀಜನ್ಸ್ ಅಂದ್ರೆ ಏನು, ಅವೈಲಬಿಲಿಟಿ ಝೋನ್ಸ್ ಅಂದ್ರೆ ಏನು, ಮತ್ತೆ ಡೈರೆಕ್ಟ್ ಕನೆಕ್ಟ್ ಏನಂದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ನಾನು ತಿಳಿಸ್ಕೊಡ್ತೇನೆ. ಬಟ್ ಫಾರ್ ನೌ ವೆನ್ ವಿ ಟಾಕ್ ಅಬೌಟ್ ನಂಬರ್ಸ್, ಅಂದ್ರೆ ನಂಬರ್ಸ್ ಹೇಳೋದಾದ್ರೆ ದೀಸ್ ಆರ್ ಆಲ್ ದ ನಂಬರ್ಸ್. ಇದು ನಿಮ್ಗೆ AWS ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಇದು AWS ವೆಬ್ಸೈಟ್ ಅಲ್ಲಿ ಕಾಣಿಸುತ್ತೆ. ಸೊ 25 ಲಾಂಚ್ ರೀಜನ್ಸ್. ಓಕೆ, ಸೊ ರೀಜನ್ಸ್ ಅಂದ್ರೆ ಬೇಸಿಕಲಿ ರೌಂಡ್ ದ ಗ್ಲೋಬ್. ಓಕೆ, ಸೊ ಇದನ್ನ ಇದು ನಮ್ಮ ಎಂಟೈರ್ ಓಕೆ, ಸೊ ಇದು ನಮ್ಮ ಎಂಟೈರ್ ಗ್ಲೋಬ್ ಅಂತ ಕನ್ಸಿಡರ್ ಮಾಡಿದ್ರೆ ವರ್ಲ್ಡ್ ಮ್ಯಾಪ್. ಓಕೆ, ಸೊ ನಾನು ಸ್ವಲ್ಪ ಬ್ಯಾಡ್ ಇದ್ದೀನಿ ಡ್ರಾಯಿಂಗ್ ಅಲ್ಲಿ, ಸೊ ಅಡ್ಜಸ್ಟ್ ಮಾಡಿ ಈ ತರ ಅಂತ ಅನ್ಕೊಳ್ಳೋಣ. ಸೊ ದೀಸ್ ಆರ್ ಸಮ್ ಆಫ್ ದಿ ಓಕೆ ರೀಜನ್ ಅಂತ ಅನ್ಕೊಳ್ಳಿ. ಓಕೆ, ಸೊ ನಾನು ಇವಾಗ
ಮುಂಬೈ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಈಗ ಸದ್ಯಕ್ಕೆ ಬೇರೆ ರೀಜನ್ ಕಾನ್ಸಂಟ್ರೇಟ್ ಮಾಡೋದು ಬೇಡ ಫಾರ್ ನೌ. ಸೊ ರೀಜನ್ ಅಂದ್ರೆ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಇಟ್ಸ್ ದೇ ಕಾಲ್ ಇಟ್ ಅ ಜಿಯೋಗ್ರಫಿಕಲ್ ಏರಿಯಾ. ಸೊ ಒಂದು ಜಿಯೋಗ್ರಫಿಕಲ್ ಏರಿಯಾ. ಓಕೆ, ಜಿಯೋಗ್ರಫಿಕಲ್ ಏರಿಯಾನ ಅವರು ರೀಜನ್ ಅಂತ ಕರೀತಾರೆ. ಓಕೆ, ಸೊ region is nothing but a geographical area in the world. Okay, ಇದು ವರ್ಲ್ಡ್ ಮ್ಯಾಪ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಸೊ ಆ ರೀಜನ್ ಆ ವರ್ಲ್ಡ್ ಮ್ಯಾಪ್ ಅಲ್ಲಿ ಒಂದು ಏರಿಯಾ. ಓಕೆ, ಸೊ ಈ ರೀಜಿಯನ್ ನಲ್ಲಿ ಮಿನಿಮಮ್ ಒಂದು ಆಯ್ತಾ, ಸೊ ಒಂದು ಇರಬೇಕು ಅಥವಾ ಎರಡು. ಓಕೆ, ಆರ್ ಮೆನಿ. ಸೊ ಮಿನಿಮಮ್ ಒಂದು ಇರಲೇಬೇಕು ಅಥವಾ ಮೆನಿ. ಓಕೆ, ಸೊ ಈ ನಾನು ಇದು ಮುಂಬೈ ರೀಜಿಯನ್ ನಾನು ಎಕ್ಸಾಂಪಲ್ ಕೊಡೋದಾದ್ರೆ, ಮುಂಬೈಯಲ್ಲಿ 3 ಅವೈಲಬಿಲಿಟಿ ಝೋನ್ಸ್ ಇದೆ ಅಥವಾ ಡೇಟಾ ಸೆಂಟರ್ ಡಿಸಿಸ್. ಓಕೆ, ಸೊ ಇಲ್ಲಿದೆ ನೋಡಿ. ಸೊ 81 ಅವೈಲಬಿಲಿಟಿ ಝೋನ್ಸ್ ನೆಕ್ಸ್ಟ್ ಅಲ್ಲಿ ತೋರ್ತಾ ಇದಾರಲ್ಲ. ಸೊ ಅವೈಲಬಿಲಿಟಿ ಝೋನ್ಸ್ ಆರ್ ಡೇಟಾ ಸೆಂಟರ್ ಅಂದ್ರೆ ಎರಡು ಒಂದೇ ಮೀನಿಂಗ್. ಸೊ ಡೇಟಾ ಸೆಂಟರ್ ಏನಪ್ಪಾ ಅಂದ್ರೆ ಅಗೇನ್ ಈಗ, ಸೊ ಈಗ ನಾನು ಮುಂಬೈ ರೀಜನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಇದು ಮುಂಬೈ ರೀಜನ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಈ ಅವೈಲಬಿಲಿಟಿ ಝೋನ್ ಏನಪ್ಪಾ ಅಂದ್ರೆ, ಸೊ ಮುಂಬೈಯಲ್ಲೇ, ಮುಂಬೈ ಇಸ್ ವೆರಿ ಬಿಗ್, ಹೌದಾ? ಸೊ ಮುಂಬೈ ಇಸ್ ವೆರಿ ಬಿಗ್. ಸೊ ಮುಂಬೈಯಲ್ಲೇ ಅವ್ರು ಏನ್ ಮಾಡಿದ್ದಾರೆ, ಇನ್ ದಟ್ ದೇ ವಿಲ್ ಸೆಟ್ ಅಪ್ ಒನ್ ಡೇಟಾ ಸೆಂಟರ್ ಹಿಯರ್, ಸೇ ಅಟ್ ಪ್ಲೇಸ್ ಎ, ಅಂಡ್ ದೇರ್ ದೇ ವಿಲ್ ಸೆಟ್ ಅಪ್ ಅನದರ್ ಡೇಟಾ ಸೆಂಟರ್, ಸೇ ಬಿ. ಸೊ ಮಿನಿಮಮ್ ಈ ಏನ್ ಡಿಸ್ಟೆನ್ಸ್ ಇದೆಯಲ್ಲ ಬಿಟ್ವೀನ್ ದೀಸ್ ಟು, ಓಕೆ, ಈಸ್ ಮಿನಿಮಮ್ 100 kilometers. ಓಕೆ, ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಸೆಟ್ಟಿಂಗ್ ಅಪ್ ಹೈ ಅವೈಲಬಿಲಿಟಿ. ಸೊ ನಾವು ಹೈ ಅವೈಲಬಿಲಿಟಿ ಮಾಡಿದಾಗ ಇದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ದು ಒಂದು ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಆಪ್ 1 ಇಲ್ಲಿರುತ್ತೆ. ಸೊ ಆಪ್ 2 ಅಪ್ಲಿಕೇಶನ್ ನಾವು ಇಲ್ಲಿ ಸೆಟಪ್ ಮಾಡ್ತೀವಿ. ಸೊ ಅಕಸ್ಮಾತ್ ಆಪ್ 2 ಏನಾದ್ರು ಕ್ರಾಶ್ ಆದ್ರೆ ವಿ ಕ್ಯಾನ್ ಸ್ವಿಚ್ ದ ಲೋಡ್ ಬ್ಯಾಲೆನ್ಸರ್ ಟು ಸೆಂಡ್ ದ ಟ್ರಾಫಿಕ್ ಟು ಆಪ್ 1. ಸೊ ಅಗೇನ್ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ ಇನ್ ಆರ್ಕಿಟೆಕ್ಚರ್ ಸೆಟಪ್ ಅಲ್ಲಿ. ಬಟ್ ಫಾರ್ ನಾವು ಈ ತರ ನಮ್ದು ಸೆಟಪ್ ಇರುತ್ತೆ. ಓಕೆ, ಸೊ ಇದು ನಾವು ಮೇನ್ ಥಿಂಗ್ ಕನ್ಸಿಡರ್ ಮಾಡ್ಬೇಕಂದ್ರೆ 100 kilometers ಡಿಸ್ಟೆನ್ಸ್ ಇರುತ್ತೆ ಮಿನಿಮಮ್ ಬಿಟ್ವೀನ್ AZ1 ಅಂಡ್ AZ2. ಇದನ್ನ ಅವರು AZ ಅಂತ ಕರೀತಾರೆ, ಅವೈಲಬಿಲಿಟಿ ಝೋನ್ ಅಂತ. ಸೊ ನಾನು 3 ರೀಜನ್ಸ್ ಇದೆ ಅಂತ ಹೇಳಿದೆ. ಸೊ ಅಗೇನ್, ಸೊ ಇದು ಅವೈಲಬಿಲಿಟಿ ಝೋನ್ C3. ಸೊ ಈವನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಆರ್ A and C is 100 kilometers and C and B is also 100 kilometers. ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ನಿಮ್ಗೆ? ಅವೈಲಬಿಲಿಟಿ ಝೋನ್ ಅಂದ್ರೆ ಏನು ಅಂತ ಏನಾದ್ರು ಡೌಟ್ಸ್ ಇದೆಯಾ? ಹಲೋ, ಇವತ್ತೆಲ್ಲರೂ ಯಾಕೆ ಸೈಲೆಂಟ್ ಆಗಿದ್ದೀರಾ? ಸೈಲೆಂಟ್ ಆಗಿದ್ರೆ ನನಗೆ ಐ ಫೀಲ್ ಸಮವಾಟ್. ಓಕೆ, ಇಲ್ಲ ಸರ್, ಇನ್ನು ಡೌಟ್ಸ್ ಇಲ್ಲ. ಓಕೆ, ಗುಡ್, ಫೈನ್. ಓಕೆ, okay, so next we have 7 local zones and 7 wavelength zones. Again, these are all these are predominantly used in government clouds where they require a ultra low latency. Andre avrige they can't withstand. So some application athwa government applications ke tumba heavy speed athwa lightning speed ಬೇಕಾಗಿರುತ್ತೆ. ಅಂದ್ರೆ ಅವರಿಗೆ ಲೇಟೆನ್ಸಿ ಅಂದ್ರೆ ಸ್ಲೋನೆಸ್ ಇನ್ ದ ನೆಟ್ವರ್ಕ್. ಸೊ ಅಂತ ಇದಕ್ಕೆ ಲೋಕಲ್ ಝೋನ್ ಮತ್ತೆ 17 ವೇವ್ಲೆಂತ್ ಝೋನ್ ಅಂತ ಇರುತ್ತೆ. ಸೊ ಅದನ್ನ AWS ಅವರು ಕೊಟ್ಟಿದ್ದಾರೆ. ದೆನ್ 7 ಅನೌನ್ಸ್ ರೀಜನ್ಸ್, ಅಂದ್ರೆ ವಿ ಹ್ಯಾವ್ ಅಪ್ಕಮಿಂಗ್ ರೀಜನ್ಸ್. ಸೊ ನೀವು ರೀಸೆಂಟ್ಲಿ ಎಲ್ಲೋ ನೀವು ಓದಿರ್ಬೋದು. ಸೊ ವಿ ಹ್ಯಾವ್ ಒನ್ ರೀಜನ್ ಕಮಿಂಗ್ ಅಪ್ ಇನ್ ಹೈದರಾಬಾದ್. ದಿಸ್ ಇಸ್ ದ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದೇನ್ ನೀವು ಆರೆಂಜ್ ಡಾಟ್ ಅಲ್ಲಿ ನೋಡ್ತಾ ಇದ್ದೀರಿ, ದೀಸ್ ಆರ್ ಕಮಿಂಗ್ ಅಪ್ ರೀಜನ್ಸ್. ನೋಡಿ, ಹೈದರಾಬಾದ್ ಅಲ್ಲಿ ಇಟ್ ಇಸ್ ಕಮಿಂಗ್, ಇಟ್ ಇಸ್ ಯೆಟ್ ಟು ಲಾಂಚ್. ಓಕೆ, so very soon we will have one more region in India. Okay, so again Hyderabad alli there can have minimum one irlebeku data center athwa 2 3 as in
Mumbai. Okay, clear idea? So this is about the announced region. So announced region is andre which are coming up. Then we are serving in 245 countries and territories. Okay. So now AWS have made their presence in 245 countries. Okay. Then this is very important. Direct connect locations andre again this is very important with respect to interview, and these these kind of questions they will asking direct questions. So direct connect andre suppose okay, now I am setting an office in India. Okay, so this is Mumbai region. Nanu Hello, Mumbai sir. region alli nan office Just a moment, sorry Mumbai region alli namdu 3 availability zone ide. Okay, so adanna nan matte reiterate ಮಾಡ್ತೀನಿ. AZ1, AZ2, sorry, okay, 2 ಅಂತ ತೆಗಿತೀನಿ, AZ3. Okay, so ನಾನು ಏನ್ ಮಾಡ್ತೀನಿ, ನನ್ನ ಆಫೀಸ್ ಎಲ್ಲಿದೆ, ಬೆಂಗಳೂರಲ್ಲಿ ಇದೆ. ಓಕೆ, ಸೊ ನಾನು ಐ ಆಮ್ ಫ್ರಮ್ ಕರ್ನಾಟಕ. ಸೊ ನಾನು ಕನ್ನಡದವನ್ ಆಗಿರೋದ್ರಿಂದ ನನ್ನ ಆಫೀಸು ಆಬ್ವಿಯಸ್ಲಿ ಕರ್ನಾಟಕದಲ್ಲಿ ಇರುತ್ತೆ. ಸೊ ನಾನು ಬೆಂಗಳೂರಲ್ಲಿ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಓಕೆ, ನನ್ನ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ಇದೆ. ಸೊ ಇದು ನನ್ನ ಆಫೀಸ್ ಸೆಟಪ್. ಓಕೆ, ಸೊ ಇಲ್ಲಿ ಕೆಲವೊಂದು ರಿಸೋರ್ಸಸ್ ಇದೆ. ಓಕೆ, ಸೊ ಈಗ ಕ್ವಶನ್ ಏನಪ್ಪಾ ಅಂದ್ರೆ ನಾವು ವಿ ನೀಡ್ ಅ ಕನೆಕ್ಟ್. ಸೊ ನಾನು ಇಲ್ಲಿಗ ಕ್ಲೌಡ್ ಅಲ್ಲಿ ನನ್ನ ಅಪ್ಲಿಕೇಶನ್ ಸೆಟಪ್ ಮಾಡಬೇಕು. ಆಮೇಲೆ ಸೊ ನಾನು ಕೆಲವೊಂದು ಅಪ್ಲಿಕೇಶನ್ ಕೂಡ ನನ್ನ ಆಫೀಸಲ್ಲಿ ಡ್ಯೂ ಟು ಸಮ್ ಪ್ರೈವಸಿ ನನ್ನ ಆಫೀಸಲ್ಲೇ ಇಡಬೇಕು ಅಂತ ಹೇಳ್ತೀನಿ. ಬಟ್ ಐ ನೀಡ್ ಅ ಕನೆಕ್ಟಿವಿಟಿ ಬಿಟ್ವೀನ್ ಮೈ ಆಫೀಸ್ ಟು AWS. ಸೊ ಈಗ ಈ ತರ ಕನೆಕ್ಟಿವಿಟಿ ಈಸ್ ನಾಟ್ ಸಪೋರ್ಟೆಡ್ ಬೈ AWS. ಓಕೆ, ಅಂದ್ರೆ ಡೈರೆಕ್ಟ್ ಕನೆಕ್ಟಿವಿಟಿ. ಸೊ ಡೈರೆಕ್ಟ್ ಕನೆಕ್ಟ್ ಅಂತ ಏನ್ ಕರಿತೀವಿ, ಇದು ನಾವು ಬೆಂಗಳೂರಿಂದ ಮುಂಬೈಗೆ it is highly impossible. Okay, so this is not possible. So ಈ ಒಂದು ಸಿನಾರಿಯೋನ ನಾವು ಕವರ್ ಅಪ್ ಮಾಡಕ್ಕೆ AWS ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ದೇ ಕಾಲ್ ಇಟ್ ಆಸ್ ಎ ಡೈರೆಕ್ಟ್ ಕನೆಕ್ಟ್. ಅಂದ್ರೆ AWS ಡೈರೆಕ್ಟ್ ಕನೆಕ್ಟ್ ಲೊಕೇಶನ್ಸ್ ಅಂತ ಇದೆ. ಅಂದ್ರೆ ಮುಂಬೈ ನಿಯರ್ ಬೈ ಯಾವ್ದಾರ ಒಂದು ಡೈರೆಕ್ಟ್ ಕನೆಕ್ಟ್ ಲೊಕೇಶನ್ ಅಂತ ಅವರು ಇದ್ ಮಾಡಿರ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಕನೆಕ್ಟ್ ಲೊಕೇಶನ್ಸ್. ಓಕೆ, ಸೊ ನಾನೇನ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಗೆ ಕನೆಕ್ಟಿವಿಟಿ ತಗೊಂಡು ನನ್ನ ಅಪ್ಲಿಕೇಶನ್ ಇಂದ, ಅಂಡ್ ದೆನ್ ಫ್ರಮ್ ಮೈ ಬೆಂಗಳೂರು ಆಫೀಸ್ ಐ ನೀಡ್ ಟು ಹ್ಯಾವ್ ಒನ್ ಕ್ಲೌಡ್ ಎಕ್ಸ್ಚೇಂಜರ್. ಸೊ ಅವ್ರನ್ನ ಏನಂತ ಕರಿತೀನಿ, ಫಾರ್ ಎಕ್ಸಾಂಪಲ್ ನಾನು ಜಿಯೋ ಇರ್ಬೋದು, ISP ಪ್ರೊವೈಡರ್ಸ್ ಜಿಯೋ ಆರ್ ಸಿಸ್ಕೋ, ಓಕೆ, ಅಥವಾ ವೋಡಾಫೋನ್ ಇರ್ಬೋದು. ದೀಸ್ ಆರ್ ಆಲ್ ಜಸ್ಟ್ ಎಕ್ಸಾಂಪಲ್ಸ್. ಓಕೆ, ನಾನು ಇನ್ನು ಸ್ವಲ್ಪದ್ರಲ್ಲಿ ತೋರಿಸ್ತೀನಿ ನಿಮ್ಗೆ ರಿಯಲ್ ಟೈಮ್ ಅಲ್ಲಿ ಯಾವ ತರ ಇರುತ್ತೆ ಡೈರೆಕ್ಟ್ ಕನೆಕ್ಟ್ ಲೊಕೇಶನ್ ಅಂತ. ಇವರಿಂದ ಹೆಲ್ಪ್ ತಗೊಂಡು ಏನ್ ಮಾಡ್ತೀನಿ, ನನ್ನ ಆಫೀಸ್ ಇಂದ ಟ್ರಾಫಿಕ್ ನ ಜಿಯೋ ಜೊತೆ ಮರ್ಜ್ ಮಾಡಿ ಜಿಯೋ ಆರ್ ಸಿಸ್ಕೋ ಅಲ್ಲಿಂದ ನಾನು ಏನ್ ಮಾಡ್ತೀನಿ, ಐ ಕನೆಕ್ಟ್ ಟು AWS ಡೇಟಾ ಸೆಂಟರ್ ವಿತ್ ಅ ಡೆಡಿಕೇಟೆಡ್ ಕನೆಕ್ಷನ್. ಏನಿದು ಡೆಡಿಕೇಟೆಡ್ ಕನೆಕ್ಷನ್. ಆಫ್ ಕೋರ್ಸ್ ದಿಸ್ ಇಸ್ ನಾಟ್ ಫ್ರೀ, ದಿಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಇದು ಡೈರೆಕ್ಟ್ ಕನೆಕ್ಷನ್ ಇದೆ, ಬಟ್ ದಿಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಓಕೆ, ಯಾಕಂದ್ರೆ ವಿ ನೀಡ್ ಟು ಪೇ ಟು ದ AWS for the number of connections, and also ನಾವು ಇವರು ನಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಯಾರ್ಯಾರು ಇರ್ತಾರೆ, ಲೈಕ್ ಫಾರ್ ಎನಿ ಹೌ ವೋಡಾಫೋನ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಅವ್ರಿಗೂ ಕೂಡ ನಾವು ವಿ ನೀಡ್ ಟು ಪೇ ಬಿಕಾಸ್ ದೇ ಆರ್ ಗಿವಿಂಗ್ ಅಸ್ ಡೆಡಿಕೇಟೆಡ್ ಕನೆಕ್ಷನ್ ಫ್ರಮ್ ಮೈ ಬೆಂಗಳೂರು ಆಫೀಸ್ ಟು AWS. ಈ ಕಾನ್ಸೆಪ್ಟ್ ನ ನಾವು ಡೈರೆಕ್ಟ್ ಕನೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ ನಿಮ್ಗೆ, ಅಥವಾ ಏನೋ ಡೌಟ್ಸ್ ಇದ್ರೆ ಕೇಳಿ. ಯಾಕಂದ್ರೆ ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ ಕನೆಕ್ಟ್ ಅಂತ ಹೇಳಿದ್ರೆ. ಸರ್ ಮೇನ್ ರೀಸನ್ ಏನಂತ ಕೇಳ್ಬೋದಾ ಸರ್, ಯಾಕೆ ಡೈರೆಕ್ಟ್ ಕನೆಕ್ಟ್ ಕೊಟ್ಟಿಲ್ಲ ಅಂತ? ಓಕೆ, ನಾನು ನಿಮಗೆ ಮುಂಬೈಯಲ್ಲಿ ಯಾವ್ದಾವ್ದಿದೆ ತೋರಿಸ್ತೀನಿ. ಹಲೋ ಮಿಥುನ್. ಹಲೋ, ನೋಡಿ ಇಲ್ಲಿದೆ. ಸೊ GPX ಮುಂಬೈ ಇಂಡಿಯಾ ಅಂತ ಇದೆಯಲ್ಲ, ಮುಂಬೈ ನಿಯರೆಸ್ಟ್ ಇದು GPX ಅಂತ ಹೇಳ್ಬಿಟ್ಟು. ಓಕೆ, ಸೊ ನಾನು ಇಲ್ಲಿಂದ ತಗೋಬೇಕು. ನೋಡಿ ಇವರು ದೇ ಆರ್ ಆಲ್ ಕ್ಲೌಡ್ ಎಕ್ಸ್ಚೇಂಜರ್. ನೆಟ್ ಮ್ಯಾಜಿಕ್ DC2 ಬೆಂಗಳೂರು ಇಂಡಿಯಾ ಅಂತ ಇದೆಯಲ್ಲ, ದೇ ಆರ್ ಆಲ್ ಕ್ಲೌಡ್ ಎಕ್ಸ್ಚೇಂಜರ್ಸ್. ಓಕೆ, ಸೊ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ ಏಷ್ಯಾ, ಫಾರ್ ಏಷ್ಯಾ ಪೆಸಿಫಿಕ್ ಮುಂಬೈ, ಸೊ ವಿ ಹ್ಯಾವ್ ದೀಸ್ ಮೆನಿ ಕ್ಲೌಡ್ ಎಕ್ಸ್ಚೇಂಜರ್ಸ್. ನೋಡಿ ಇಲ್ಲಿದೆ, ದ ಸ್ಪೀಡ್ ವಾಟ್ ದೇ ಆರ್ ಗಿವಿಂಗ್ ಇಸ್ 100 Gbps. ಓಕೆ, ಫಾರ್ ಸಿಂಗಾಪುರ್ ನೋಡಿ ಇಲ್ಲಿದೆ
STT Delhi. So even we have a cloud exchanger in Delhi. So Delhi office idre, so Mumbai in the Delhi connect agate to that STT Delhi, and from Delhi, from that STT Delhi in the Delhi liro ಒಂದು ಕಾರ್ಪೊರೇಟ್ ಆಫೀಸ್ ಅಥವಾ ಆಫೀಸಿಗೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ನಾವು ನೆಟ್ ಮ್ಯಾಜಿಕ್ DC to ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ನೋಡಿ ಇದು ಎಲ್ಲಿದೆ. ಸೊ ವಿ ಹ್ಯಾವ್ ಇಟ್ ಇನ್ ಎಲೆಕ್ಟ್ರಾನಿಕ್ ಸಿಟಿ. ಒಂದು ನಿಮಿಷ, ಇಟ್ ಇಸ್ ಬಫರಿಂಗ್, ಒನ್ ಮೊಮೆಂಟ್. ಎಲೆಕ್ಟ್ರಾನಿಕ್ ಸಿಟಿ ಇದೆ. ಸೊ ಈ ಸಿನಾರಿಯಲ್ಲಿ ಏನಿದೆ, ಸೊ ವಿ ಹ್ಯಾವ್ ಅ ಕ್ಲೌಡ್ ಎಕ್ಸ್ಚೇಂಜರ್ ಇನ್ ಬೆಂಗಳೂರು ಆಲ್ಸೋ. ಓಕೆ, ಸೊ ಈಗ ನಾನು ಆಫೀಸ್ ಸೆಟಪ್ ಮಾಡುವಾಗ ನಾನೇನ್ ಮಾಡ್ತೀನಿ, ಈಗ ನಿಮ್ಗೆ ಕ್ಲಿಯರ್ ಆಗುತ್ತೆ ನೋಡಿ. ಸೊ ನಾನೇನ್ ಮಾಡ್ತೀನಿ, ಸೊ ದಿಸ್ ಈಸ್ ಮೈ ಆಫೀಸ್. ಸೇ ಐ ಆಮ್ ಇನ್ KR Puram, just imagine. Okay, so this is Mumbai. Okay, so this is DCS office, just yeah, Net Magic Solutions ಅಂತ ಏನು ಡಿಸ್ಕಸ್ ಮಾಡಿದ್ವಲ್ಲ, ಸೊ Net Magic Solutions ಅಂತ ಹೇಳಿ. ಸೊ ಕನೆಕ್ಷನ್ ಈ ತರ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಫ್ರಮ್ ಮುಂಬೈ ದೇರ್ ವಿಲ್ ಬಿ ಎ ಡೆಡಿಕೇಟೆಡ್ ಕನೆಕ್ಷನ್ ಟು Net Magic Solutions. ಸೊ ಇವ್ರು ಏನ್ ಮಾಡ್ತಾರೆ, ಫ್ರಮ್ ಹಿಯರ್ ದೇ ಟೇಕ್ ದ ಕನೆಕ್ಷನ್ ಫ್ರಮ್ AWS Mumbai region and they will route it to my office. Okay, so this concept is called as a DC, direct connect. I know that it is not a direct connect, ಅಂದ್ರೆ direct connect it is not possible. ಯಾಕಂದ್ರೆ ನಾವು ಲೋ ಲೇಟೆನ್ಸಿ ಬೇಕು ಅಂದಾಗ ನಾವು ಪ್ರೊವೈಡ್ ಮಾಡಕ್ ಆಗಲ್ಲ. ಗುಡ್ ಕ್ವಶನ್. ವೆಂಕಟೇಶ್ SG is asking, what is the main reason why AWS is not providing direct connect? Because it is for obvious reasons. What is the distance? What is the distance between Mumbai and Bangalore? So it is highly, for everyone, dedicated bandwidth kodakke tumba, it is very difficult and it is very expensive. So adukoskara ಏನು ಮಾಡ್ತಾರೆ, like this company will come into the picture. So already your network infrastructure setup irutte. For example, Net Magic Solutions ಅವ್ರದ್ದು in all over Bangalore. So ಅವ್ರು ಏನು ಮಾಡ್ತಾರೆ, ಈಸಿಯಾಗಿ they will take the connections and they will also have their connectivity towards Mumbai also. Okay, ಅರ್ಥ ಆಗ್ತಿದೆಯಾ ನಿಮ್ಗೆ? ಸರ್ ನಾನು ಆಡಿಬಲ್ ಇದ್ದೀನಾ? ಹಲೋ ವೆಂಕಟೇಶ್ ಅವರೇ, ಇದು ಕ್ಲಿಯರ್ ಆಯ್ತಾ ನಿಮ್ಗೆ ಡೌಟ್? ಸರ್ ನಾನು ಆಡಿಬಲ್ ಇದ್ದೀನಿ ನಿಮ್ಗೆ? ಕ್ಲಿಯರ್ ಆಗಿದ್ರೆ ಎಸ್ ಅಂತ ಹಾಕಿ, ಕ್ಲಿಯರ್ ಆಗಿಲ್ಲ ಅಂದ್ರೆ ನೋ ಅಂತ ಹಾಕಿ. ಓಕೆ ಫೈನ್. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಓಕೆ, ಸೊ ಇನ್ನೇನಾದ್ರು ಡೌಟ್ಸ್? ಎನಿಹೋ ಇದೆಲ್ಲ ನಾವು ಡೀಪ್ ಡೈವ್ ಹೋದಾಗ ನಿಮ್ಗೆ ಎಲ್ಲ ಹ್ಯಾಂಡ್ಸ್ ಆನ್ ಮಾಡಿದಾಗ ನಿಮ್ಗೆ ಅರ್ಥ ಆಗತ್ತೆ. ಓಕೆ, ನೆಕ್ಸ್ಟ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ, and already we discussed about the advantages of AWS. Okay, again ನಾನು ಅದನ್ನ ಇದು ಮಾಡಿದೆ. ಓಕೆ, ಸೊ ನಾನು ಅದೇ ಹೇಳಿದ್ನಲ್ಲ, ಅವೈಲಬಿಲಿಟಿ ಝೋನ್ಸ್. ಸೊ ಇಲ್ಲಿ ಈ ನನ್ನ PPT ಅಲ್ಲಿ US ಈಸ್ಟ್ ರೀಜನ್ ಇದೆ. ಸೊ ವಿ ಹ್ಯಾವ್ ಅವೈಲಬಿಲಿಟಿ. ಸೊ 4 ಅವೈಲಬಿಲಿಟಿ ಝೋನ್ಸ್ ಆರ್ 4 ಡೇಟಾ ಸೆಂಟರ್ ಇದೆ, ABCD. ಸೊ ನಾನು ಅದೇ ಹೇಳಿದ್ನಲ್ಲ, ದ ಡಿಸ್ಟೆನ್ಸ್ ಬಿಟ್ವೀನ್ each availability zones or data center is minimum 100 kilometers. Hello, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತದೆ ಸರ್. ಮಿಥುನ್ ಸರ್, ನಾವು ಆಡಿಬಲ್ ಇದ್ವಾ ನಿಮ್ಗೆ? ಐ ಆಮ್ ಟ್ರೈಂಗ್ ಟು ಟಾಕ್ ಬಟ್ ಯು ಆರ್ ನಾಟ್ ಏಬಲ್. ಓಕೆ, ಬೇರೆ ಯಾರಾದ್ರೂ ಮಾತಾಡಕ್ ಟ್ರೈ ಮಾಡಿ, ನನಗೆ ಕೇಳಿಸ್ತಾ ಇದೆಯಲ್ಲ ಅಂತ ನೋಡೋಣ.
ಹಲೋ ಸರ್, ಕೇಳಿಸ್ತಾ ಇದೆಯಾ? ಧೀರಜ್ ಮಾತಾಡ್ತಾರೆ. ಹಲೋ 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 ಮಿಥುನ್ ಸರ್. ಹಲೋ 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 ಮಿಥುನ್ sir, ಹಲೋ can you hear my voice sir? ಹಾ ಕೇಳಿಸ್ತಾ ಇದೆ, ಹೇಳಿ. ಯಾರು ಈಗ ಜಸ್ಟ್ ಮಾತಾಡಿದ್ದು? ಹಲೋ Hello, ಹಾ ಹೇಳಿ. ಹಾಯ್, ಹೇಳಿ. hi sir, can you hear my voice sir? ಎಸ್ ಐ ಕ್ಯಾನ್ ಹಿಯರ್ ಯು. ಎಸ್. Yes sir, okay. ಸರ್ ವೆಂಕಟೇಶ್, ಈಗ ಕೇಳಿಸ್ತಾ ಇದೆಯಾ ಸರ್? ಮಿಥುನ್ ಸರ್ ಈಗ ಕೇಳಿಸ್ತಾ ಇದೆ. ಓಕೆ ಓಕೆ, ಸಾರಿ ಸರ್. ನಾನು ಕೇಳ್ತಾ ಇರೋದು ಸರ್, ವೈ ದೇ ಆರ್, ಬಿಕಾಸ್ ಅವ್ರು ಹೆಂಗೂ ಕನೆಕ್ಟ್ ಮಾಡ್ತಾರೋ ಮುಂಬೈ ರೀಜನ್ಗೆ ಸರ್, ಇವರು ಡೇಟಾ ಸೆಂಟರ್ ಅವರು. ಹೌದು ಸರ್, ಮತ್ತೆ ಅಲ್ಲೂ ಮತ್ತೆ ಡೇಟಾ ಇದು ಆಗುತ್ತಲ್ಲ ಸರ್, ಅಂದ್ರೆ ಬಹಳ ಡೇಟಾ ಇರೋ ಸಲುವಾಗಿ ಅಲ್ಲೂ ಲೇಟ್ ಆಗುತ್ತಲ್ಲ. ಯಾಕೆ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ಗೆ ಅವ್ರು ಕನೆಕ್ಟ್ ಕೊಡ್ತಾ ಇಲ್ಲ ಅಂತ. ಸೊ ನಾನು ಅದೇ ಹೇಳಿದ್ನಲ್ಲ, ಸೊ ಡೈರೆಕ್ಟ್ ಯಾಕೆ ಕೊಡಕ್ ಆಗೋದಿಲ್ಲ ಅಂದ್ರೆ, ಒಂದು ಫಸ್ಟ್ ಮೇನ್ ಪಾಯಿಂಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಮುಂಬೈ ಅಂಡ್ ಬೆಂಗಳೂರು ಇಸ್ ಟೂ ಮಚ್. ಓಕೆ, ಸೊ ಅದಕ್ಕೋಸ್ಕರ ಅಂದ್ರೆ ನಮ್ಗೆ ಲೇಟೆನ್ಸಿ ಆಗ್ಬಿಡುತ್ತೆ ಅವಾಗ. ಸೊ ನಾವು ವೈರ್ಲೆಸ್ ಹೋಗಕ್ ಆಗಲ್ಲ. ಸೊ ನೀವೇನ್ ಹೇಳ್ತಾ ಇದೀರಾ ಅಂದ್ರೆ, ನಾನ್ ಹೇಳ್ತಿರೋ ಕನೆಕ್ಷನ್ ಬಂದು ಡೆಡಿಕೇಟೆಡ್ ಲ್ಯಾನ್ ಕನೆಕ್ಷನ್ ಹೇಳ್ತಾ ಇರೋದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವೈರ್ಲೆಸ್ ಕನೆಕ್ಷನ್. ವೈರ್ಲೆಸ್ ಕನೆಕ್ಷನ್ ಅಂದ್ರೆ ಎಲ್ಲಿಂದನೂ ತಗೋಬಹುದು. ಐ ಆಮ್ ಟಾಕಿಂಗ್ ಅಬೌಟ್ ಡೆಡಿಕೇಟೆಡ್ ಲ್ಯಾನ್ ಕನೆಕ್ಷನ್ ಹೇಳ್ತಾ ಇರೋದು. ಓಕೆ, AWS ಇಂದ ಅದು NTT ಎಲೆಕ್ಟ್ರಾನಿಕ್ ಸಿಟಿ ಇಲ್ಲವರಿಗೆ ಲ್ಯಾನ್ ಕನೆಕ್ಷನ್ ಇದೆ ಅಂದ್ರೆ. ಹಾ, ಸೊ ಈಗ ನಾನೇನ್ ಡಿಸ್ಕಸ್ ಮಾಡದ್ನಲ್ಲ ನಿಮ್ಗೆ ಇದ್ರಲ್ಲಿ ತೋರಿಸಿದೆ ನೋಡಿ. ಈ ಡೇಟಾ ಸೆಂಟರ್, ನೆಟ್ ಮ್ಯಾಜಿಕ್ ಸೊಲ್ಯೂಷನ್ ಅಂತ ಇದೆಯಲ್ಲ, ಇವ್ರದ್ದು ಡೇಟಾ ಸೆಂಟರ್ ಬೆಂಗಳೂರಲ್ಲೂ ಇರುತ್ತೆ, ಮತ್ತೆ ದೇ ಹ್ಯಾವ್ ಇಟ್ ಇನ್ ಮುಂಬೈ ಆಲ್ಸೋ. ಓಕೆ, ಸೊ ದೇ ಆರ್ ಹ್ಯಾವಿಂಗ್ ದರ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್. ಸೊ ಇವ್ರೇನ್ ಮಾಡ್ತಾರೆ, AWS ಇಂದ by exchanging some protocols and PSK, okay, pre-shared key ಅಂತ ಏನ್ ಕರಿತೀವಿ ನಾವು, ಫಾರ್ ದ ಎನ್ಕ್ರಿಪ್ಟೆಡ್ ಡೇಟಾ ಟ್ರಾನ್ಸ್ಫರ್, ಅದನ್ನೆಲ್ಲ ತಗೊಂಡು ಅಲ್ಲಿಂದ ಡೇಟಾನ ತಗೊಂಡು ನಮ್ಗೆ ನಮ್ಮ ಆಫೀಸಿಗೆ ಕನೆಕ್ಟ್ ಮಾಡ್ತಾರೆ ವಿತ್ ಡೆಡಿಕೇಟೆಡ್ 100 Mbps ಸೆಕೆಂಡ್ ಕನೆಕ್ಷನ್ ಇರುತ್ತೆ. ಸೊ ಲೇಟೆನ್ಸಿ ಅನ್ನೋದೇ ಇರೋದಿಲ್ಲ, ಹಂಗ್ ಹೇಳಿದ್ ನಾನು. ಓಕೆ ಸರ್, ಒನ್ ಮೋರ್ ಥಿಂಗ್, ಅಲ್ಲಿ ಮುಂಬೈಲ್ಲೇ 3 ರೀಜನ್ಸ್ ಇದೆ ಅಂದ್ರೆ ಸರ್, ಇವಾಗ ಒಂದು ರೀಜನ್ ಅಲ್ಲಿ ಸರ್ವರ್ ಕ್ರ್ಯಾಶ್ ಆದ್ರೆ ಇನ್ನೊಂದು ರೀಜನ್ ವರೆಗೂ ಮತ್ತೆ ಅಂದ್ರೆ ಅವ್ರು ನಮ್ ಸರ್ವರ್ ಚೇಂಜ್ ಮಾಡೋವರೆಗೂ ಟೈಮ್ ಹಿಡಿಯುತ್ತಲ್ಲ, ಅಲ್ಲಿವರೆಗೂ ಡೌನ್ ಇರುತ್ತಲ್ಲ ಅಪ್ಲಿಕೇಶನ್? ಇಲ್ಲ, ನಾವು ನಮ್ ಕೈಯಲ್ಲಿರುತ್ತೆ. ಸೊ ನಾವು ಡೌನ್ ಆಗೋ ತರನು ಮಾಡ್ಬೋದು, ಇಲ್ಲ ಅಂದ್ರೆ ನಾನು ಅದೇ ನನ್ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಿಮ್ ಕ್ವಶನ್ಗೆ ಬರ್ತೀನಿ. ಸೊ ಇದು ಮುಂಬೈ ರೀಜನ್ ಅಂತಾನೆ ಅನ್ಕೊಳ್ಳಿ, ಅಥವಾ ಯಾವ್ದೇ ರೀಜನ್. ಸೊ ಇದು ರೀಜನ್ ನಂಬರ್ 1 ಆಯ್ತಾ, AZ1. ಓಕೆ, AZ2. ಸೊ ಇಲ್ಲೊಂದು ಅಪ್ಲಿಕೇಶನ್ ಇದೆ, ಓಕೆ, ಅಂಡ್ ಇಲ್ಲೊಂದು ಅಪ್ಲಿಕೇಶನ್ ಇದೆ. ಸೊ ನಾವ್ ಯಾವ ತರ ಕಾನ್ಫಿಗರ್ ಮಾಡ್ಬೇಕು ಅಂದ್ರೆ, ಒಂದು ಲೋಡ್ ಬ್ಯಾಲೆನ್ಸರ್ ಇರ್ಬೇಕು. ಓಕೆ, ಸೊ ಫಾರ್ example.vijay.com ಅಂತ ಒಂದು ವೆಬ್ಸೈಟ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಂಟರ್ನೆಟ್ ಮುಖಾಂತರ ಇದಕ್ಕೆ ರಿಕ್ವೆಸ್ಟ್ ಬಂದ್ರೆ ನಮ್ಮ ರೌಟ್ 53. ಓಕೆ, ಸೊ ರೌಟ್ 53 ಇಂದ ಇದು ಟ್ರಾಫಿಕ್ ಲೋಡ್ ಬ್ಯಾಲೆನ್ಸರ್ ಹಿಟ್ ಆಗಿ, ಲೋಡ್ ಬ್ಯಾಲೆನ್ಸರ್ ಏನ್ ಮಾಡ್ತಾ ಇರುತ್ತೆ, ಒಂದ್ ರಿಕ್ವೆಸ್ಟ್ ಇದಕ್ಕೆ ಕಳ್ಸೋದು, ಆ ತರನು ಮಾಡ್ಬೋದು. ಅಥವಾ ಇದನ್ನ ನಾವು ಸ್ಟಾಪ್ ಅಲ್ಲಿ ಇಟ್ಟಿರ್ತೀವಿ, ಈ ಸರ್ವರ್ ಏನು AZ2 ಅಲ್ಲಿ ಇದೆಯಲ್ಲ, ಇದನ್ನ ನಾವು ಆಸ್ ಎ ರಿಸರ್ವ್ಡ್ ಇನ್ಸ್ಟೆನ್ಸ್ ಆಗು ಕೂಡ ಇಟ್ಕೊಂಡಿರ್ಬೋದು. ಓಕೆ, ಸೊ ಸಿಂಕ್ ಆಗ್ತಾ ಇರುತ್ತೆ ಡೇಟಾ. ಸೊ ನೀವ್ ಕೇಳಿದ್ರಲ್ಲ, ಈಗ ಏನೋ ಇದು ಫೇಲ್ಯೂರ್ ಆಯ್ತು. ಸೊ ಈಗ ಫಾರ್ ಎಕ್ಸಾಂಪಲ್ ಬರೀ ಇದಕ್ಕೆ ಟ್ರಾಫಿಕ್ ಕಳಿಸ್ತಾ ಇದೆ, ಸೊ ಇದು ಫೇಲ್ಯೂರ್ ಆಯ್ತು. ಅವಾಗ ನಾವೇನ್ ಮಾಡಬಹುದು, ವಿ ಕ್ಯಾನ್ ಟೆಲ್ ದ ಲೋಡ್ ಬ್ಯಾಲೆನ್ಸರ್, ಸೊ ಇದು ರಿಪೇರ್ ಟು ಬ್ರಿಂಗ್ ಅಪ್ ದಿ ಸರ್ವರ್, ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ಇನ್ ದ ಮೀನ್ ಟೈಮ್ ಯು ಕ್ಯಾನ್ ಸ್ವಿಚ್ ದ ಟ್ರಾಫಿಕ್ ಟು ದಿಸ್ ಸರ್ವರ್ ಅಂತ ಹೇಳಿ ನಾವು ಇದನ್ನ ರಿಜಿಸ್ಟರ್ ಮಾಡಬಹುದು. ಈ ಇನ್ಸ್ಟೆನ್ಸ್ ನ ಅಥವಾ ಈ ರಿಸೋರ್ಸ್ ನ ನಾವು ಈ ಲೋಡ್ ಬ್ಯಾಲೆನ್ಸರ್ ಅಲ್ಲಿ ರಿಜಿಸ್ಟರ್ ಮಾಡ್ತೇವೆ, ಆಯ್ತಾ. ಸೊ ಅವಾಗ ಏನಾಗುತ್ತೆ, ರಿಕ್ವೆಸ್ಟ್ ನ ಇದು ಕಳಿಸುತ್ತೆ. ಅವಾಗ ನಾವು ಅಗೇನ್ ಇದನ್ನ ನಾವು ಏನಾಗಿದೆ ಟ್ರಬಲ್ ಶೂಟ್ ಮಾಡಿ ಅಥವಾ ಹೊಸ ಇನ್ಸ್ಟೆನ್ಸ್ ನ ಸ್ಪಿನ್ ಅಪ್ ಮಾಡಿ ಮತ್ತೆ ಎಲ್ಲ ಓಕೆ ಆದ್ಮೇಲೆ, ಆಮೇಲೆ ಡೇಟಾ ಎಲ್ಲ ಸಿಂಕ್ ಆದ ತಕ್ಷಣ ಅಗೇನ್ ವಿ ಕ್ಯಾನ್ ಆಸ್ಕ್ ಟು ರೂಟ್ ದ ಟ್ರಾಫಿಕ್ ಹಿಯರ್ ಓನ್ಲಿ, ಅಂಡ್ ಅಗೇನ್ ವಿ ಕ್ಯಾನ್ ಸ್ಟಾಪ್ ದಿಸ್ ಇನ್ಸ್ಟೆನ್ಸ್. ಅರ್ಥ ಆಯ್ತಾ ಇದೆ ನಿಮ್ಗೆ?
ಅರ್ಥ ಆಯ್ತು. Sir, here we have doing only for backup purpose, right? ಬ್ಯಾಕಪ್. Okay. ಓಕೆನಾ? ನೆಕ್ಸ್ಟ್. ಓಕೆ, ಕ್ಲಿಯರ್ ಅಲ್ಲ ಇದು? ಫೈನ್. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಕ್ಲೈಂಟ್ಸ್ ಆಫ್ AWS. ಸೊ AWS ಗೆ ಇಷ್ಟು ಕ್ಲೈಂಟ್ಸ್ ಇದೆ: ವರ್ಕ್ ಡೇ, ಲಿಂಕ್ಡ್ ಇನ್, ಆಮೇಲೆ ದೇರ್ ಏರ್ ಬಿ ಎನ್ ಬಿ. ಸೊ ಏರ್ ಬಿ ಎನ್ ಬಿ ಇಸ್ ಜಸ್ಟ್ ಲೈಕ್ ನೀವು ಟ್ರಿವಾಗೋ ಅಂತೆಲ್ಲ ನಮ್ದ್ರಲ್ಲಿ ಆಪ್ ಇದೆ. ಸೊ ಹೋಟೆಲ್ ಬುಕಿಂಗ್ ಆಪ್. ಸೊ ಇನ್ ಅಬ್ರಾಡ್ ಅಲ್ಲೆಲ್ಲ ಇದು ಏರ್ ಬಿ ಎನ್ ಬಿ ಇಸ್ ವೆರಿ ಫೇಮಸ್. ಓಕೆ, then these are all the some of the brands or companies where they have hosted their application in AWS. So these are some of the brand. Okay, so again on demand ಅಂದ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ನಾನು ಲಾಂಚ್ ಮಾಡೋದು. ನಾನು ಜಸ್ಟ್ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕಂದ್ರೆ ಈಗ ನನ್ನ ಹತ್ರ ಇನ್ಸ್ಟೆನ್ಸ್ ಇಲ್ಲ. ಸೊ I can on demand I can terminate this. I can start the instance, terminate ಅಂದ್ರೆ ಡಿಲೀಟ್ ಮಾಡೋದು, ಸ್ಟಾರ್ಟ್ ಮಾಡ್ಬೋದು, ಸ್ಟಾಪ್ ಮಾಡಿ ಇಟ್ಕೋಬಹುದು, ಅಥವಾ ಹೊಸದು ನಾನು ಯಾವ ಕಾನ್ಫಿಗರೇಷನ್ ಬೇಕಾದ್ರೂ ನಾನು ಲಾಂಚ್ ಮಾಡಿ, ನೆನ್ನೆ ನಾನು ಲಾಂಚ್ ಮಾಡಿ ತೋರಿಸಿದ್ನಲ್ಲ, ಸೊ ಆ ರೀತಿಯಲ್ಲಿ ನಾನು ಸೊ ಆ ಟರ್ಮಿನಾಲಜಿಗೆ ಅವರು ಆನ್ ಡಿಮ್ಯಾಂಡ್ ಅಂತ ಕರೀತಾರೆ. ಓಕೆ, ಸೊ ಆನ್ ಡಿಮ್ಯಾಂಡ್ ಅಂತ ಕರಿತೀವಿ ಅಂಡ್ ಪೇ ಆಸ್ ಯು ಗಿವ್, ಆಬ್ವಿಯಸ್ಲಿ. ಓಕೆ, ನೆಕ್ಸ್ಟ್ ಕೆಪಾಸಿಟಿ. ನಾನು ಅದೇ ಹೇಳಿದ್ನಲ್ಲ, ಅಗೇನ್ ದಿಸ್ ಇಸ್ ಸೇಮ್ ಥಿಂಗ್. ಸೊ ಆಸ್ ಪರ್ ಅವರ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಸ್ಕೇಲ್ ಅಪ್ ಅಂಡ್ ಡೌನ್. ಓಕೆ, ಸೊ ಅದನ್ನ ನಾವು ಡಿಸ್ಕಸ್ ಮಾಡಿರೋದು ಇಲ್ಲಿ. ಸೊ ನಮ್ಗೆ ನಾವು ಮುಂಚೆನೆ ಪ್ರೆಡಿಕ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ನಾವು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇಸ್ ಕೇಪಬಲ್ ಟು ವಿತ್ ಸ್ಟ್ಯಾಂಡ್ 10,000 ಕನೆಕ್ಷನ್. ಈಗ ನನಗೆ 1 million ರಿಕ್ವೆಸ್ಟ್ ಬಂತು ಅಂದಾಗ ಅವಾಗ ನಮ್ದು ಫೇಲಿಯರ್ ಆಗುತ್ತೆ. ಸೊ ವಿ ಶುಡ್ ಬಿ ಪ್ರೆಡಿಕ್ಟೇಬಲ್. ಸೊ ನಾವು ಆಟೋ ಸ್ಕೇಲಿಂಗ್ ಇಂದ ನಾವು ಇದನ್ನ ಏನ್ ಮಾಡೋದು, ವಿ ಕ್ಯಾನ್ ಓವರ್ಕಮ್ ದಿಸ್ ಡಿಸಾಸ್ಟರ್ಸ್. ಸೊ ನಾವು ಆಟೋ ಸ್ಕೇಲಿಂಗ್ ಗ್ರೂಪ್ ಇಂದ ಏನ್ ಮಾಡಬಹುದು, ವಿತ್ ನೋ ಡೌನ್ ಟೈಮ್ ವಿ ಕ್ಯಾನ್ add resources or delete resources. Okay, so now one instance in the head we can have multiple. So this is the thousands of servers now launch ಮಾಡೋದು. So we can start from one instance and we can start to many. So no question asked. Okay, ಈಗ ನೀವು ನೆನ್ನೆಲ್ಲ ಕೇಳ್ತಾ ಇದ್ರು, ಈಗ why are customer adapting cloud computing and AWS so quickly? ಅಂದ್ರೆ because of this. So no expenditure at all. Okay, ಸೊ ನೀವು ಕೆಲವೊಂದು ಸ್ಟಾರ್ಟ್ಅಪ್ಸ್ ಗೆಲ್ಲ ಅಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಹಾಟ್ ಕೇಕ್. ಸೊ ದೇ ಆರ್ ಗಿವಿಂಗ್ ಲಾಟ್ ಆಫ್ ಸ್ಟಾರ್ಟ್ಅಪ್ಸ್, ಯು ವಿಲ್ ನಾಟ್ ಬಿಲೀವ್, ದೇ ಆರ್ ಗಿವಿಂಗ್ $1,000 ಅಂದ್ರೆ ಟು ಸ್ಟಾರ್ಟ್ ವಿತ್. ದೇರ್ ಇಸ್ ಅ ಸ್ಟಾರ್ಟ್ಅಪ್ ಪ್ರೋಗ್ರಾಮ್. ಅದರಲ್ಲಿ AWS ಅವರು ಸ್ಟಾರ್ಟ್ಅಪ್ ಕಂಪನಿಗಳಿಗೆ $1,000 ಫ್ರೀ ಕ್ರೆಡಿಟ್ಸ್ ಕೊಡ್ತಾ ಇದ್ದಾರೆ ಟು ಸ್ಪಿನ್ ಅಪ್ ದರ್ ಅಲಾಂಗ್ ವಿತ್ ದ ಫ್ರೀ ಟೈರ್. ದೇ ಆರ್ ಗಿವಿಂಗ್ $1,000 and that means 75,000 rupees INR. ಓಕೆ, ಆರ್ ಇಂಡಿಯನ್ ಕರೆನ್ಸಿಯಲ್ಲಿ ನಮ್ಮ ಕಸ್ಟಮರ್ಸ್ಗೆ ಕೊಡ್ತಾರೆ. ಸೊ ದಟ್ ಈಸ್ ಅ ಬಿಗ್ ಥಿಂಗ್. ಸೊ ನಮ್ ಸೆಟಪ್ ಏನಾದ್ರೂ ಜಸ್ಟ್ 1,000 rupees per month ಆದ್ರೆ ಐ ಕ್ಯಾನ್ ರನ್ ಮೈ ಬಿಸ್ನೆಸ್ ಅಪ್ ಟು 75 months ವಿತ್ ನೋ ಕಾಸ್ಟ್. ಸೊ ದೀಸ್ ಆರ್ ಆಲ್ ದ ಬೆನಿಫಿಟ್ಸ್. ಸೊ AWS ಗೆ ಯಾಕೆ ಮೂವ್ ಆಗ್ತಾ ಇದಾರೆ ಅಂದ್ರೆ ಇದಕ್ಕೋಸ್ಕರ. ಓಕೆ, ಓಕೆ, ನೆಕ್ಸ್ಟ್ ಈಸ್ ಅಜಿಲಿಟಿ. ವಾಟ್ ಯು ಮೀನ್ ಬೈ ಅಜಿಲಿಟಿ ಅಂದ್ರೆ, ಸೊ ವಿತ್ AWS is quick to respond to the user queries. Okay, and we can scale as per the demands of the customers. So nam customers ಯಾವ ತರ ಇದಾರೆ ನಾವು ಅದರ ಪ್ರಕಾರವಾಗಿ we can ಏನಪ್ಪಾ we can modify ಅಥವಾ ನಾವು ಅದನ್ನ ಚೇಂಜಸ್ ನ ನಮ್ಮ ಅಪ್ಲಿಕೇಶನ್ ಅಲ್ಲಿ ತರಬಹುದು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಅಜೈಲ್. ಓಕೆ, ನೆಕ್ಸ್ಟ್ ಅಜಿಲಿಟಿ ಯಾಕೆ ಮ್ಯಾಟರ್ ಆಗುತ್ತೆ? ಸೊ ಒಂದ್ ನಿಮಿಷ. ಸೊ ಅಜಿಲಿಟಿ ಅಂದ್ರೆ ಅಜಿಲಿಟಿ ಮೀನ್ಸ್ ಎಂಡ್ ಯೂಸರ್ಗೆ ಹೊಸ ಫೀಚರ್ಸ್ ಬೇಕಾಗತ್ತೆ. ಓಕೆ, ಸೊ ವಿತ್ ದ ಓಲ್ಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ಸ್, ಸೊ ಎಂಡ್ ಯೂಸರ್ಗೆ ಹೊಸ ಫೀಚರ್ಸ್ ಕೊಡೋದು ಬಹಳ ಕಷ್ಟ ಆಗಿತ್ತು. ಬಟ್ ವಿತ್ AWS ವಿತ್ ಮಿನಿಟ್ಸ್ ನಾವ್ ಏನ್ ಮಾಡಬಹುದು, ವಿ ಕ್ಯಾನ್ ಗಿವ್ ದ ಕಸ್ಟಮರ್ ವಾಟ್ ದೇ ವಾಂಟ್ಸ್.
ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಇನ್ನೊಂದು ರೀಸನ್ ಇದೆ. ಈಗ ನಾವು ಮುಂಚೆ ನೀವು ಹೇಳೋದಾದ್ರೆ, ಈಗ ನಾನು ಒಂದು ಕಂಪ್ನಿ ಹಾರ್ಡ್ವೇರ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಏನಾಗುತ್ತೆ, ಫಸ್ಟ್ IT ಟೀಮ್ ರಿಕ್ವೆಸ್ಟ್ ಇಡ್ತಾರೆ. ಓಕೆ, ದೆನ್ ಅದರಿಂದ ಏನಾಗುತ್ತೆ, ಒಂದು ಪ್ರೊಕ್ಯೂರ್ಮೆಂಟ್ ಟೀಮ್ ಅಂತ ಇರುತ್ತೆ, ಪ್ರೊಕ್ಯೂರ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಕಳಿಸ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು IT ಟೀಮ್ ಅಲ್ಲಿ ಇದ್ದೀನಿ, ಈಗ ನನಗೆ 16 GB ಇಂದ 32 GB ಗೆ ಬೇಕು ಅಂತ ನಾನು ಹೇಳ್ತೀನಿ, ಅಪ್ಗ್ರೇಡ್ ಮಾಡ್ಬೇಕು ಅಂತ. ಸೊ ಇದು ಪ್ರೊಕ್ಯೂರ್ಮೆಂಟ್ ಟೀಮ್ ಹೋಗುತ್ತೆ. ಪ್ರೊಕ್ಯೂರ್ಮೆಂಟ್ ಟೀಮ್ ಅವ್ರು ಏನ್ ಮಾಡ್ತಾರೆ, ಹಲವಾರು ವೆಂಡರ್ಸ್ ಗೆ ಕಾಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡೆಲ್ ಅಥವಾ HP ಆಗಿರ್ಬೋದು, ಎಕ್ಸೆಟ್ರಾ. ಓಕೆ, ಇಟ್ ರಿಲಿ ಡಸಂಟ್ ಮ್ಯಾಟರ್. ಸೊ ಇವರಿಂದ ಎಲ್ಲ ಇವ್ರ ಕೊಟೇಶನ್ ತಗೊಂಡು, ಆಮೇಲೆ ಇವ್ರಿಗೆಲ್ಲ ಒಂದು ಅಪ್ರೂವಲ್ ಇರುತ್ತೆ, ಫೈನಾನ್ಸ್ ಟೀಮ್ ಅಂತ ಹೇಳಿ. ಓಕೆ, ಸೊ ಈ ಫೈನಾನ್ಸ್ ಟೀಮ್ ಇವರೆಲ್ಲ ಓಕೆ ಅಂತ ಮಾಡಿ ಇವ್ರು ಫೈನಾನ್ಸ್ ಟೀಮಿಗೆ ಸಬ್ಮಿಟ್ ಮಾಡಿ, ಫೈನಾನ್ಸ್ ಟೂರೆಲ್ಲ ಅಪ್ರೂವಲ್ ತಗೊಂಡು ಆಮೇಲೆ PO ರಿಲೀಸ್ ಮಾಡಿದ್ಮೇಲೆ ಇವ್ರು ನಮ್ಗೆ ಡೆಲಿವರಿ ಕೊಡೋದು. ಸೊ ಇದಕ್ಕೆಲ್ಲ ಏನಂತ, ದೇರ್ ಇಸ್ ಅ ಟೆಕ್ನಿಕಲ್ ಟರ್ಮ್ ಕಾಲ್ಡ್ ಟ್ಯಾಟ್. ಟ್ಯಾಟ್ ಅಂದ್ರೆ ಟರ್ನ್ ಅರೌಂಡ್ ಟೈಮ್ ಅಂತ. ಓಕೆ, ಟರ್ನ್ ಅರೌಂಡ್ ಟೈಮ್ ವಾಸ್ ಇನ್ ಮಂತ್ಸ್. ಸೊ ಇದನ್ನೆಲ್ಲ ಆಗಕ್ಕೆ ಏನಾಗುತ್ತೆ, ಮಂತ್ಸ್ ಆಗ್ತಿತ್ತು. ಓಕೆ, ಸೊ ಬಟ್ ವಿತ್ ಕ್ಲೌಡ್ ಆ ತರ ಇಲ್ಲ. ಸೊ ಐ ಕ್ಯಾನ್ ಸ್ಪಿನ್ ಅಪ್ ಫ್ರಮ್ 1 GB to 600 GB or 500 GB or any number of CPU I want. Of course ಅದು AWS ಅಲ್ಲಿ ಇರಬೇಕು ಇನ್ಸ್ಟೆನ್ಸ್ ಟೈಪ್. ಸೊ ನಾನು ವಿತ್ ಇನ್ ಮಿನಿಟ್ಸ್ ಅಲ್ಲಿ ಐ ಕ್ಯಾನ್ ಇದು. ಸೊ ಇದೆಲ್ಲ ಹೆಡ್ ಏಕ್ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಕಿಪ್ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಕಿಪ್ಪಿಂಗ್ ಆಲ್ ದಿ ಸ್ಟೆಪ್. ಈ ಸ್ಟೆಪ್ಸ್ ನೆಲ್ಲ ನಾವು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಅಜೈಲ್. ಓಕೆ, ನೋಡಿ ಇಲ್ಲಿದೆ, ಸರ್ವರ್ ರಿಕ್ವೆಸ್ಟ್ ಓಲ್ಡ್ ವರ್ಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ವೀಕ್ಸ್. ಈಗ ಏನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಇನ್ ಸೆಕೆಂಡ್ಸ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಮಿಲಿ ಸೆಕೆಂಡ್ಸ್, ಆ ತರ ನಾವು ಹೇಳ್ಬೋದು. ಸೊ ಇದು ಅರ್ಥ ಆಯ್ತಾ? ಜಸ್ಟ್ ಅ ಮಿನಿಟ್. ಓಕೆ, ಫೈನ್. ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಸೊ ಎಲ್ಲರಿಗೂ ಅರ್ಥ ಆಯ್ತಲ್ಲ ಇದು, ಏನೋ ಇನ್ಫ್ರಾಸ್ಟ್ರಕ್ಚರ್ ಇನ್ ಸೆಕೆಂಡ್ಸ್. ಓಕೆ, ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಇನ್ ಮಿನಿಟ್ಸ್. ಸೊ ಇದು ದಿಸ್ ಇಸ್ ಅನ್ ಇನ್ಸ್ಟೆನ್ಸ್ ಟೈಪ್. ಓಕೆ, ಸೊ ನಾನು 1000 ಇನ್ಸ್ಟೆನ್ಸ್ ನಾನು ಏನ್ ಮಾಡ್ಬೋದು, ಐ ಕ್ಯಾನ್ ಲಾಂಚ್ ಇನ್ ಮಿನಿಟ್ಸ್. ಸೊ ಅದನ್ನೇ ನಾನು ಹೇಳಿದ್ ನಿಮ್ಗೆ. ಓಕೆ, ಸೊ ಅದೇ ರೀತಿಯಲ್ಲಿ 1000 ಮೆಷಿನ್ಸ್ ನಾನು ಮಿನಿಟ್ಸ್ ಅಲ್ಲೇ ಇದ್ ಮಾಡ್ಬೋದು. ಓಕೆ, ನೆಕ್ಸ್ಟ್ AWS ಸರ್ವಿಸ್ ಓವರ್ ವ್ಯೂ ಅಲ್ಲಿ ಏನೇನ್ ಕವರ್ ಮಾಡ್ತೀವಿ ಅನ್ನೋದಾದ್ರೆ, ಸೊ ನಾನು ನಿನ್ನೆ ಹೇಳ್ತಾ ಇದ್ನಲ್ಲ, AWS VPC, ದಿಸ್ ಇಸ್ ದ ಮೇನ್ ಬ್ಯಾಕ್ ಬೋನ್. ಮೋಸ್ಟ್ ಆಫ್ ದ ಇಂಟರ್ವ್ಯೂ ಕ್ವಶನ್ಸ್ ವಿಲ್ ಬಿ ಆನ್ VPC. ನಾನು ಅದೇ ಹೇಳಿದ್ನಲ್ಲ, ಡೈರೆಕ್ಟ್ ಕನೆಕ್ಟ್, AWS ಡೈರೆಕ್ಟ್ ಕನೆಕ್ಟ್. ಓಕೆ, ಬಿಟ್ವೀನ್ AWS ಅಂಡ್ ಯುವರ್ ಡೇಟಾ ಸೆಂಟರ್. AWS ಮತ್ತೆ ನಿಮ್ ಡೇಟಾ ಸೆಂಟರ್ ಜೊತೆ ಯಾವ ತರ ಡೆಡಿಕೇಟೆಡ್ ಕನೆಕ್ಷನ್ ನೀವು ಇದು ಮಾಡ್ತೀರಾ ಅಂತ ಹೇಳಿ. ಆಮೇಲೆ Route 53, ಇಟ್ ಈಸ್ AWS DNS ಸರ್ವಿಸ್. ಓಕೆ, ಸೊ ಇದು ನಾವು ಈಗ ನಿನ್ನೆ ಯಾರೋ ಒಬ್ರು ಕ್ವಶನ್ ಕೇಳಿದ್ರು, ಸರ್ ನಾನು ಏನಾದ್ರು GoDaddyಲಿ ಪರ್ಚೇಸ್ ಮಾಡ್ಬೇಕಂತ. ಸೊ GoDaddyಲೂ ಮಾಡ್ಬೋದು, ಸೊ ಅಥವಾ AWS Route 53 ಅಲ್ಲಿ ಕೂಡ ಮಾಡ್ಬೋದು. ಓಕೆ,
ನೆಕ್ಸ್ಟ್ ಅಮೆಝಾನ್ EC2. ಸೊ ಇದರಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೇವೆ ಇದರಲ್ಲಿ. ಸೊ ಇನ್ಸ್ಟೆನ್ಸ್ ಟೈಪ್ ಅಂದ್ರೆ ಏನು, ಯಾವ ಅಪ್ಲಿಕೇಶನ್ಗೆ ಯಾವ ಇನ್ಸ್ಟೆನ್ಸ್ ಟೈಪ್ ಯೂಸ್ ಮಾಡಬೇಕು, ಕೆಪಾಸಿಟಿ ಅಂದ್ರೆ ಏನು, ಸೊ ಯಾವ ತರ ಕೆಪಾಸಿಟಿ ನಾವು ಯೂಸ್ ಮಾಡಬೇಕು, ಸೊ ಆಟೋ ಸ್ಕೇಲಿಂಗು, ಆಮೇಲೆ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸಿಂಗ್. ನಾನು ಅದೇ ಹೇಳಿದ್ನಲ್ಲ. ಸೊ ಈ 3 ಇನ್ಸ್ಟೆನ್ಸ್ ನಮ್ಮ ಲೋಡ್ ಬ್ಯಾಲೆನ್ಸಿಂಗ್ ಯೂಸ್ ಮಾಡಿದಾಗ ನಮ್ಮ ಹತ್ರ ಆಪ್ಷನ್ ಇರುತ್ತೆ. ಈ 3 ಇನ್ಸ್ಟೆನ್ಸ್ ನಾನು ಒಂದೇ ಅವೈಲಬಿಲಿಟಿ ಝೋನ್ ಅಲ್ಲೂ ಕೂಡ ಇಡಬಹುದು, ಅಥವಾ 3 ಡಿಫ್ರೆಂಟ್ ರೀಜನ್ ಅಲ್ಲೂ ಕೂಡ ಇಡಬಹುದು. ಯಾಕಂದ್ರೆ ಒಂದು ಫೇಲ್ ಆದ್ರೆ ಇನ್ನೊಂದು ಫೇಲ್ ಆದ್ರೆ ಇನ್ನೊಂದು. ಸೊ ವೆರಿ ರೇರ್ ಕೇಸ್ ಅಲ್ಲಿ 3 ಒಂದೇ ಟೈಮ್ ಅಲ್ಲಿ ಫೇಲ್ ಆಗೋ ಚಾನ್ಸಸ್ ಕಡಿಮೆ, ತುಂಬಾ ಕಡಿಮೆ. ಸೊ ಹಾಗಾಗಿ ನಾನು ಆ ತರ ಆಸ್ ಅ ಆರ್ಕಿಟೆಕ್ಟ್ ನಾನು ಆ ತರ ಡಿಸೈನ್ ಮಾಡ್ತೀನಿ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಸರ್ವಿಸಸ್. ಓಕೆ, ನೆಕ್ಸ್ಟ್ ಆಮೇಲೆ EC2 ಆದ್ಮೇಲೆ ನಾವು EBS ವಾಲ್ಯೂಮ್ಸ್ ನ ಬಗ್ಗೆ ಇದು ಮಾಡ್ತೀವಿ. ಸೊ EBS ವಾಲ್ಯೂಮ್ಸ್ ಇಸ್ ನಥಿಂಗ್ ಬಟ್, ಈಗ ನೀವು ಕಂಪ್ಯೂಟರ್ ತಗೊಳ್ಳುವಾಗೆಲ್ಲ ನೀವು ನೋಡಿರ್ತೀರಾ, ಮುಂಚೆ ಎಲ್ಲ ಏನೋ ಸಾಟಾ ಡಿಸ್ಕ್ ಅಂತ ಬರ್ತಾ ಇತ್ತು. ದಟ್ ಆರ್ ಆಲ್ HDD ಹಾರ್ಡ್ ಡಿಸ್ಕ್. ಓಕೆ, ಸೊ ಈಗೆಲ್ಲ ಹಾರ್ಡ್ ಡಿಸ್ಕ್ ಆರ್ ಬಿಕಮ್ ಔಟ್ಡೇಟೆಡ್. ಸೊ ಈಗ ನಾವು SSD ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ SSD ಅಲ್ಲಿ ಏನೋ ಸ್ಟ್ಯಾಂಡರ್ಡ್ SSD ಇದೆ, ಪ್ರಾವಿಷನ್ಡ್ SSD ಇದೆ, ಅಥವಾ ಪ್ರೀಮಿಯಂ SSD ಇದೆ. ಸೊ ಅದನ್ನೆಲ್ಲ ನಾವು ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡೋಣ. ಅಗೇನ್ AWS S3 ಅಂತ ಇದೆ. ದಟ್ ಈಸ್ ನಥಿಂಗ್ ಬಟ್ ಸಿಂಪಲ್ ಸ್ಟೋರೇಜ್ ಸರ್ವಿಸ್. So this was also one of the very oldest service started by AWS. So ಇದರಲ್ಲಿ ನಾವು ಸ್ಟಾರ್ಟಿಂಗ್ ಜಸ್ಟ್ ಲೈಕ್ ನೀವು AWS S3 ಬಗ್ಗೆ ತಿಳ್ಕೊಬೇಕಾದ್ರೆ you can just compare it with the Google Drive. So ನಾವು Google Drive ಅಲ್ಲಿ ಜಸ್ಟ್ ಹೇಗೆ ನಾವು ಫೈಲ್ಸ್ ನ ಅಪ್ಲೋಡ್ ಮಾಡಿ with the help of URL ಹೇಗೆ ಆಕ್ಸೆಸ್ ಮಾಡ್ತೀವಿ ಅದೇ ತರ ಇದ್ ಮಾಡ್ತೀವಿ. ಅಗೇನ್ Amazon Glacier ಅಂದ್ರೆ ಅಗೇನ್ S3 ಅಲ್ಲಿ is the storage tier ಇದು, where it is cheaper than Amazon S3. So again, these are all topics which we'll discuss when we start with S3. Okay, storage gateway again from your on-premise to S3 bucket is a connection. Then again, database is a very must service. So now database andaga RDS ನಾನು ನಿನ್ನೆ ಒಬ್ರು ಕ್ವೆಶ್ಚನ್ ಕೇಳಿದ್ರು. So how we can set up database ವಿತೌಟ್ ಎನಿ ಇಂಟರ್ವೆನ್ಷನ್ ಅಂತ ಕೇಳಿದ್ರು. ಸೊ ನಾನು ಅದೇ ಹೇಳಿದೆ. ಸೊ ನಾವು 2 ರೀತಿಯಲ್ಲಿ ಸೆಟಪ್ ಮಾಡಬಹುದು. ಸೊ ನಾನು ನಿಮಗೆ ತೋರಿಸೋದಾದ್ರೆ, ಲೆಟ್ ಮೀ ಶೋ ಇಟ್ ಟು ಯು. ಸೊ ಇಲ್ಲಿದೆ RDS. ಓಕೆ, ಸೊ ರಿಲೇಷನಲ್ ಡೇಟಾಬೇಸ್ ಅಲ್ಲಿ ಇಲ್ಲಿ ನೀವು ನೋಡಿದ್ರೆ ಅಥವಾ ಗಮನಿಸಿದ್ರೆ ಕ್ಲಿಯರ್ ಆಗಿ why the ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ನಾನು within minutes I can set up a database. Okay, so while creating the database I can choose. Okay, for example, so I can select. So I can select Oracle, MySQL, MariaDB, Amazon Aurora, PostgreSQL, Microsoft SQL. So it depends. So ನಾನು ಈ ತರನು ಸೆಟಪ್ ಮಾಡಬಹುದು ಯೂಸಿಂಗ್ ದ RDS ಸರ್ವಿಸ್, ಆರ್ ನಾನು EC2 ಇನ್ಸ್ಟೆನ್ಸ್ ನ ಲಾಂಚ್ ಮಾಡಿ ಈಗ ಲೆಗಸಿ ಒರಾಕಲ್ ಹೇಗೆ ಸೆಟಪ್ ಮಾಡ್ತಾರೋ ಆ ತರನು ಕೂಡ ನಾವು ಸೆಟಪ್ ಮಾಡೋದು. ಸೊ ಇಟ್ ಇಸ್ ಟೋಟಲಿ ಅಪ್ ಟು ಅಸ್. ಸೊ ಅಪ್ಲಿಕೇಶನ್ಗೆ ಯಾವ ತರ ಬೇಕು ನಾನು ಆ ಡಿಪೆಂಡಿಂಗ್ ಅಪಾನ್ ದಟ್ ನಾನು ಸೆಟಪ್ ಮಾಡ್ತೀನಿ. ಓಕೆ, ಸೊ ಇಟ್ ಇಸ್ ಟೋಟಲಿ ಅಪ್ ಟು ಅಸ್ ವೆದರ್ we have to use RDS or standalone EC2 instance. So RDS ಅಲ್ಲಿ ನಾವು ಈ ತರ like RDS Oracle, MySQL, then DynamoDB, these are all NoSQL. Okay, and Amazon Elasticache, this is the in-memory caching service. So these are basically for e-retail applications. So high memory requirement ಇರುತ್ತೆ ಕೆಲವೊಂದು ಅಪ್ಲಿಕೇಶನ್ಗೆ. ಸೊ ಅಂತ ಅಪ್ಲಿಕೇಶನ್ ಲೈಕ್ ರೆಡಿಸ್ ಅಂತ ಇದೆ. ಸೊ ಆ ಅಪ್ಲಿಕೇಶನ್ಗೆ ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ದೀಸ್ ಅಂಡ್ ಆಲ್ ವಿಲ್ ಕವರ್ ಇನ್ ಡೇಟಾಬೇಸ್ ಸರ್ವಿಸಸ್ ಆರ್ ಇನ್ RDS. ಓಕೆ,
ನೆಕ್ಸ್ಟ್ ಅಪ್ಲಿಕೇಶನ್ ಸರ್ವಿಸಸ್ ಅಲ್ಲಿ ನೀವು ಹೇಳೋದಾದ್ರೆ, ಸೊ ಈಗ ನಾವು ನೆಟ್ಫ್ಲಿಕ್ಸ್, ಈಗ ನಾವೆಲ್ಲರೂ ನೆಟ್ಫ್ಲಿಕ್ಸ್ ವಾಚ್ ಮಾಡ್ತೀವಿ. ಸೊ ನೆಟ್ಫ್ಲಿಕ್ಸ್ ಈಸ್ ಆಲ್ಸೋ ಆನ್ ಅಮೆಝಾನ್. ಸೊ ನೆಟ್ಫ್ಲಿಕ್ಸ್ ಅವ್ರು ಯೂಸ್ ಮಾಡೋಂಥ ಟೂಲ್ಸ್ ಯಾವ್ದು ಅಂದ್ರೆ ಅಮೆಝಾನ್ ಎಲಾಸ್ಟಿಕ್ ಟ್ರಾನ್ಸ್ಕೋಡರ್. ಸೊ ದಿಸ್ ಇಸ್ ಅ ವೆರಿ ಪವರ್ಫುಲ್ ಟೂಲ್ ವಿಚ್ ದೇ ಆರ್ ಯೂಸಿಂಗ್ ಟು ಸ್ಟ್ರೀಮ್. ಸೊ ಸ್ಟ್ರೀಮಿಂಗ್ ಮಾಡಕ್ಕೆ, ವಿಡಿಯೋ ಸ್ಟ್ರೀಮಿಂಗ್ ಮಾಡಕ್ಕೆ ಓಕೆ ಅದು ಮಾಡ್ತಾರೆ. ದೆನ್ ಕ್ಲೌಡ್ ಸರ್ಚ್, ದೆನ್ ಕ್ಲೌಡ್ ಫ್ರಂಟ್. ಸೊ ದೀಸ್ ಆರ್ ಆಲ್ ದ ಸರ್ವಿಸಸ್ ವಿಚ್ ವಿ ಆರ್ ಗೋಯಿಂಗ್ ಟು use in AWS. Okay, next there are also big data service. So big data services kuda ide. So ನೀವು ಯಾವ್ದೇ ಡೊಮೇನ್ ತಗೊಳ್ಳಿ, ಬಿಗ್ ಡೇಟಾ ತಗೊಳ್ಳಿ, IoT ತಗೊಳ್ಳಿ ಅಥವಾ ಮಷಿನ್ ಲರ್ನಿಂಗ್ ತಗೊಳ್ಳಿ, ಎಲ್ಲ ಕೂಡ AWS ಅಲ್ಲಿ ಆಸ್ ಅ ಸರ್ವಿಸ್ ಅವೈಲೇಬಲ್ ಇದೆ. ಸೊ ಇಂಥ ಸರ್ವಿಸ್ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಓಕೆ, ನೆಕ್ಸ್ಟ್ ಸೊ ಡೆಪ್ಲಾಯ್ಮೆಂಟ್ ನಾನು ಅದೇ ಹೇಳಿದ್ನಲ್ಲ. ಸೊ ಡೆಪ್ಲಾಯ್ಮೆಂಟ್ ವಿ ಕ್ಯಾನ್ ಡೂ ಇಟ್ ಇನ್ 2 or 3 ways. One via management console and the other one is via cloud formation templates. So now cloud formation templates kuda ಮಾಡಬಹುದು, or by using DevOps, which will be you will be learning in DevOps framework. So adradalli now using DevOps tools also we can deploy in cloud. Okay, so all the options are available. Or also there is one more way using CLI. Okay, and most important thing is administration. So idu initial days alli nanu jaasti I'll be focusing on VPC and IAM so that you understand the in and out of AWS. So AWS IAM andre identity and access management, that is the most important aspect in AWS when it comes to management. So AWS IAM knowledge is very, very important. Yakandre now we'll be configuring lot of policies and roles, okay, in order to achieve the connectivity between different cloud resources inside cloud. Okay, okay, so this is about the IAM. Okay, then again this is workspace. Okay, so ಈಗೆಲ್ಲ ಏನಾಗ್ತಾ ಇದೆ, ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತೀವಿ. ಈಗ ನಮ್ಮ ಕಂಪನಿ ಎಲ್ಲ ನಮ್ಗೆ ಏನ್ ಮಾಡುತ್ತೆ, ಲ್ಯಾಪ್ಟಾಪ್ ಇಶ್ಯೂ ಮಾಡುತ್ತೆ. So going forward there is a concept called workspaces wherein they have virtualized the desktop. So ನಮ್ಗೆ ಕಂಪ್ಯೂಟರ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಗೆ ಯಾವ ಕಂಪ್ಲೀಟ್ ಬೇಕು ನಮ್ಮ ಪರ್ಸನಲ್ ಕಂಪ್ಯೂಟರ್ಗೆ ಆಸ್ ಅ VDI ವರ್ಚುವಲ್ ನೀವೆಲ್ಲ ಅಥವಾ ಕೆಲವರು ಕಾರ್ಪೊರೇಟ್ ಕಂಪ್ನಿಲಿ ವರ್ಕ್ ಮಾಡೋರು ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ VDI. ಸೊ ವರ್ಚುವಲ್ ಡೆಸ್ಕ್ಟಾಪ್ ಇಂಟರ್ಫೇಸ್ ಅಂತ ಹೇಳಿ ವಯಾ ಇಂಟರ್ನೆಟ್ ಕೂಡ ನಾವು ಒಂದು ಡೆಸ್ಕ್ಟಾಪ್ ನ ಆಕ್ಸೆಸ್ ಮಾಡಬಹುದು. ಓಕೆ, ಅರ್ಥ ಆಗ್ತಿದ್ಯಾ ಇಷ್ಟು ಕಾನ್ಸೆಪ್ಟ್? Yes sir. ಸೊ ಏನಾರ ಡೌಟ್ಸ್ ಇದ್ರೆ ಕೇಳಿ. So far, any doubts? ಓಕೆ, ಸೊ ಡೌಟ್ಸ್ ಇಲ್ಲ ಅಂದ್ರೆ ನಾನು ಮುಂದೆ ಹೋಗ್ಬೋದಾಗಾದ್ರೆ ಫೈನ್. ಸೊ ಈಗ ನೆಕ್ಸ್ಟ್, ಈಗ AWS ಇಂಟ್ರೊಡಕ್ಷನ್ ಎಲ್ಲ ಆಯ್ತು. ಈಗ ನೆಕ್ಸ್ಟ್ AWS ಸೊ AWS ಅಲ್ಲಿ ನಮ್ಮ ಹತ್ರ 3 ತರ ಸರ್ವಿಸಸ್ ಸಿಗುತ್ತೆ. ಸೊ ಮೇನ್ಲಿ AWS ವಾಸ್ ಫಸ್ಟ್ ಸ್ಟಾರ್ಟೆಡ್ ವಿತ್ IaaS. ಓಕೆ, ಸೊ IaaS ಅಂದ್ರೆ, ಸೊ ದಿಸ್ ಇಸ್ ಅಗೇನ್ an interview questions. So ಅವ್ರು ಕೇಳ್ತಾರೆ what is the difference between IaaS, okay, then PaaS, then SaaS. Okay, so what do you mean by infrastructure as a service, platform as a service, software as a service ಅಂತ ಹೇಳಿ ಈ ತರ ಕೇಳ್ತಾರೆ. So to answer that, let me open a diagram. Okay, so that it will become more clear. Okay, and on site ಕೂಡ ನಾವು ಕಂಪೇರ್ ಮಾಡೋಣ. ಸೊ ನಿಮ್ಗೆ ಅವಾಗ ಕ್ಲಿಯರ್ ಆಗಿ
ಪಿಕ್ಚರ್ ಸಿಕ್ಬಿಡುತ್ತೆ. ಓಕೆ, ಯಾ. ಸೊ ದಿಸ್ ಇಸ್ ಸೊ ಆನ್ ಸೈಟ್ ಅಂದ್ರೆ ಥಿಂಕ್ ಮಾಡ್ಕೊಳ್ಳಿ, ನಮ್ಮ ಆಫೀಸ್ ಅಲ್ಲಿ ನಾನೇ ಎಲ್ಲ ಸೆಟಪ್ ಮಾಡ್ಬೇಕು, ನಾನು ಕ್ಲೌಡ್ಗೆ ಹೋಗಲ್ಲ, ಎಲ್ಲ ನಾನೇ ಮಾಡ್ಬೇಕು ಅಂದ್ರೆ ಎವ್ರಿಥಿಂಗ್ ನಾನೇ ಮ್ಯಾನೇಜ್ ಮಾಡಿ. ಸೊ ಬ್ಲೂ ಅಲ್ಲಿ ಏನ್ ನೋಡ್ತಾ ಇದೀವಲ್ಲ, ಸೊ ದಿಸ್ ಮೀನ್ಸ್ ನಾವು ಯು ಮ್ಯಾನೇಜ್ ಅಂದ್ರೆ ನಾನ್ ಮ್ಯಾನೇಜ್ ಮಾಡ್ಬೇಕು. ಅಂದ್ರೆ ಗ್ರೌಂಡ್ ಅಪ್ ನಾನು ಏನೇನ್ ಮಾಡ್ಬೇಕು, ಸೊ ಫಸ್ಟ್ ನಾನು ಏನ್ ಮಾಡ್ಬೇಕು, ಒಂದು ಏರಿಯಾ ತಗೋಬೇಕು, ಐದರ್ ಆನ್ ರೆಂಟಲ್. ಓಕೆ, ಸೊ ಒಂದು ಆಫೀಸ್ ಸ್ಪೇಸ್ ಅಂತ ತಗೊಳ್ಳಿ, ಎಷ್ಟೊಂದು ಸ್ಕ್ವೇರ್ ಫೀಟ್ ಅಂತ ಅನ್ಕೊಳ್ಳೋಣ, ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಸೊ ರೆಂಟಲ್ ಆರ್ ಪರ್ಚೇಸ್ ತಗೋಬೇಕು, ಅಗೇನ್ ಕಾಸ್ಟ್ ಆಯ್ತು ನನಗೆ. ಓಕೆ, ತಗೊಂಡ್ಮೇಲೆ ನಾನು ಸೊ ಒಬ್ಬ ಡೇಟಾ ಸೆಂಟರ್ ಆರ್ಕಿಟೆಕ್ಟ್ ಅಥವಾ ಹಾರ್ಡ್ವೇರ್ ಆರ್ಕಿಟೆಕ್ಟ್ ನ ಕರೆಸಿ ಐ ನೀಡ್ ಟು ಸೆಟ್ ಅಪ್ ಸಮ್ ಹಾರ್ಡ್ವೇರ್ ರಿಸೋರ್ಸಸ್ ಇನ್ ಸಚ್ ಎ ವೇ, ಸೊ ಅವ್ರಿಗೆ ಒಳ್ಳೆ ಫ್ಲೋರಿಂಗು ಆಯ್ತಾ, ದೆನ್ ಐ ನೀಡ್ ಟು ಸೆಟ್ ಅಪ್ ಕೇಬ್ಲಿಂಗ್ಸ್, ದೆನ್ ಪವರ್ ಸಪ್ಲೈ. ಓಕೆ, ಸೊ ಈ ತರ ಎಲ್ಲ ನಾನು ಸೆಟಪ್ ಮಾಡು ಫ್ರಮ್ ಗ್ರೌಂಡ್ ಅಪ್, ಎವ್ರಿಥಿಂಗ್ ಐ ನೀಡ್ ಟು ಮ್ಯಾನೇಜ್. ದೆನ್ ದಿಸ್ ಇಂಟರ್ನೆಟ್ ಕನೆಕ್ಟಿವಿಟಿ, ರೌಟರ್ಸ್, ಓಕೆ, ದೆನ್ ಸ್ವಿಚಸ್, ಹಬ್, ದೆನ್ ಇದಕ್ಕೆಲ್ಲ ಏನು ಟೆಂಪರೇಚರ್ ಮೇಂಟೈನ್ ಮಾಡಕ್ಕೆ ಕೂಲಿಂಗು, ಅಂಡ್ ಟು ಮೇಂಟೈನ್ ಆಲ್ ದೀಸ್ ಐ ನೀಡ್ ಟು ಎಂಪ್ಲಾಯ್ ಸೆವರಲ್ ರಿಸೋರ್ಸಸ್ ಲೈಕ್ ಎಲೆಕ್ಟ್ರಿಷಿಯನ್ಸ್, ದೆನ್ ಎಂಪ್ಲಾಯೀಸ್, ಇಂಜಿನಿಯರ್, ಹಾರ್ಡ್ವೇರ್. ಸೊ ದೀಸ್ ಆರ್ ಆಲ್ ಹೆಡ್ಏಕ್. ಓಕೆ, ಸೊ with this there is a huge investment ಇದೆ ಇದರಿಂದ. ಓಕೆ, ಬಟ್ ವಿತ್ ಇನ್ಫ್ರಾಸ್ಟ್ರಕ್ಚರ್ ಸೊ ದಿಸ್ ಇಸ್ ಯು ಕ್ಯಾನ್ ಗೋ ಇಫ್ ಯು ಹ್ಯಾವ್ ಅ ಲಾಟ್ ಆಫ್ ಮನಿ. ನಮ್ಮ ಹತ್ರ ಲಾಟ್ ಆಫ್ ಮನಿ ಇದ್ರೆ, ತುಂಬಾ ಹಣ ಇದ್ರೆ ನಾವು ಹೋಗ್ಬೋದು. ಸೊ ಇಲ್ಲ ಅಂದಾಗ ಏನಾಗುತ್ತೆ, ನಾವು ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಆಗುತ್ತೆ. ಓಕೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂದ್ರೆ ನಾನು ಏನು ಮಾಡೋದಿಲ್ಲ, ನೆಟ್ವರ್ಕಿಂಗು, ಸ್ಟೋರೇಜ್, ಸರ್ವರ್ಸ್, ವರ್ಚುವಲೈಸೇಷನ್ ನಾನು ಏನು ಮ್ಯಾನೇಜ್ ಮಾಡೋದಿಲ್ಲ. ಓಕೆ, ಇದಿಷ್ಟನ್ನು ಏನ್ ಮಾಡುತ್ತೆ AWS ಅವರು ಮ್ಯಾನೇಜ್ ಮಾಡ್ತಾರೆ. ಅಂದ್ರೆ ನಿನಗೆಲ್ಲ ಏನ್ ಡಿಸ್ಕಸ್ ಮಾಡೋದ್ನಲ್ಲ, ಎವ್ರಿಥಿಂಗ್ AWS ವಿಲ್ ಟೇಕ್ ಕೇರ್. ಓಕೆ, ಸೊ AWS ಅವರು ಇದೆಲ್ಲ ಮ್ಯಾನೇಜ್ ಮಾಡ್ತಾರೆ. ನನ್ನ ಕೆಲಸ ಏನಪ್ಪಾ ಅಂದ್ರೆ, ನಾನು ಇಲ್ಲಿ ಇದು ಜಸ್ಟ್ ನನ್ನ ಹೋಸ್ಟ್ ಅಂತ ಅನ್ಕೋಣ, ನಾನು ಇದ್ರಲ್ಲಿ ಏನ್ ಹೋಸ್ಟ್ ಮಾಡ್ತಾ ಇದ್ದೀನಿ, ಯಾವ ಇಮೇಜ್ ತಗೊಂತಾ ಇದ್ದೀನಿ, ಅದಷ್ಟೇ ನನ್ನ ಹೆಡ್ಏಕ್. ಸೊ ಇವರೇ ನನಗೆ ಗ್ಯಾರಂಟಿ, AWS ಅವರೇ ನನಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ದಟ್ 99.99999% ನಿಮ್ಮ ಸರ್ವರ್ ಅಪ್ ಆಗಿರುತ್ತೆ. ಸೊ ನನ್ನ ಕೆಲಸ ಏನು, I need to select a proper operating system and proper memory, CPU ಇರುವಂತಹ ಇನ್ಸ್ಟೆನ್ಸ್ ಟೈಪ್ ಯೂಸ್ ಮಾಡಿ ಲಾಂಚ್ ಮಾಡಿ ಯೂಸ್ ಮಾಡೋದಷ್ಟೇ ನನ್ನ ಕೆಲಸ. ಓಕೆ, ಸೊ ದಟ್ ಈಸ್ ದ ಮೀನಿಂಗ್ ಇಲ್ಲಿ ಹೇಳಿರೋದು. ಸೊ ನಾನು ಏನ್ ಮಾಡಬೇಕು, OS ಏನು ಮಿಡಲ್ ವೇರ್. ಸೊ ನಿನ್ನೆ ಯಾರೋ ಒಬ್ರು ಮಿಡಲ್ ವೇರ್ ಅವ್ರು ಇದ್ರು, ನಾನು ಅವ್ರ ಹೆಸರು ಮರ್ತು ಬಿಟ್ಟೆ. ಸೊ ಅವ್ರು ಕೇಳ್ತಾ ಇದ್ರು ವೆಬ್ ಲಾಜಿಕ್. ಸೊ ನಾನು OS ಮೇಲೆ ವೆಬ್ ಲಾಜಿಕ್ ರನ್ ಮಾಡ್ತೀನಿ, ಆಮೇಲೆ ರನ್ ಟೈಮ್ ಡೇಟಾ ಅಪ್ಲಿಕೇಶನ್ ರನ್ ಆಗುತ್ತೆ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ infrastructure as a service. ಏನರ ಡೌಟ್ಸ್ ಇದೆಯಾ? ಸೊ AWS is very famous for infrastructure as a service. Is it clear everyone? Any question? No sir, continue. Okay, fine. next ಬರೋದು platform as a service. So platform as a service ಅಲ್ಲಿ ಸೊ ನಾನು OS ಮತ್ತೆ ಮಿಡಲ್ ವೇರ್ ರನ್ ಟೈಮ್ ಏನು ಕೂಡ ಮ್ಯಾನೇಜ್ ಮಾಡೋದಿಲ್ಲ. ಎವ್ರಿಥಿಂಗ್ ಇಟ್ ಈಸ್ ಮ್ಯಾನೇಜ್ ಬೈ AWS. ಓಕೆ, ಸೊ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ಗೆ ಏನಪ್ಪಾ ಎಕ್ಸಾಂಪಲ್ ಅಂದ್ರೆ, ನಮ್ದು ಒಂದು ಸರ್ವಿಸ್ ಇದೆ. ಫಾರ್ ಎಕ್ಸಾಂಪಲ್ ಇದು ನೀವೆಲ್ಲ ಓಪನ್ ಶಿಫ್ಟ್ ಅಂತ ಕೇಳಿರ್ಬೋದು. ಓಪನ್ ಶಿಫ್ಟ್, ಓಕೆ, ಅಥವಾ ಓಪನ್ ಶಿಫ್ಟ್ ಅಂತ ಒಂದು ಪ್ರಾಡಕ್ಟ್ ಇದೆ. ಓಕೆ, ಆಮೇಲೆ ನೆನ್ನೆ ಯಾರು ಹೇಳ್ತಾ ಇದ್ರು ಸೇಲ್ಸ್ ಫೋರ್ಸ್, ಅದು ಒಂದು ಪ್ರಾಡಕ್ಟ್. ಓಕೆ, ಆಮೇಲೆ ಹೆರಾಕೋ ಕ್ಲೌಡ್ ಅಂತಿದೆ. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ ಆಫ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಓಕೆ, ಇಲ್ಲಿದೆ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಲ್ಲಿ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್, ಸೇಲ್ಸ್ ಫೋರ್ಸ್ ಮತ್ತೆ ಹೆರಾಕೋ. ಸೊ ಇಲ್ಲಿ much of a work ಇರೋದಿಲ್ಲ. So you don't need anything because you are not managing anything. OS you are not managing, OS parameters you are not managing. So ನಾವು ಏನು ಕೂಡ ಮಿಡಲ್ ವೇರ್ ಮ್ಯಾನೇಜ್ ಮಾಡಲ್ಲ,
ಸೊ ಜಸ್ಟ್ ನಾವು ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಏನ್ ಹೋಸ್ಟ್ ಮಾಡೋದು ಮತ್ತೆ ಡೇಟಾ. ಸೊ ನಾವು ಏನ್ ಡೇಟಾ ಫೀಡ್ ಮಾಡ್ತಾ ಇದೀವಿ, ಆಮೇಲೆ ವಾಟ್ ಟೈಪ್ ಆಫ್ ಅಪ್ಲಿಕೇಶನ್ಸ್ ನಾವು ರನ್ ಮಾಡ್ತೀವಿ ಅದನ್ನ ಇದು ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಓಕೆ, ಸೊ ದ ಲಾಸ್ಟ್ ಟಾಪಿಕ್ ಬಂದು ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಲ್ಲಿ ವಿ ಡೋಂಟ್ ಮ್ಯಾನೇಜ್ ಎನಿಥಿಂಗ್, ವಿ ಜಸ್ಟ್ ಎಂಜಾಯ್ ದ ಅಪ್ಲಿಕೇಶನ್ ಆಸ್ ಅ ಎಂಡ್ ಯೂಸರ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅವ್ರ ಗೂಗಲ್ ಡ್ರೈವ್ ಆಗಿರ್ಬೋದು, ಓಕೆ, ಆರ್ ಫೇಸ್ಬುಕ್ ಆಗಿರ್ಬೋದು, ಪೇಪಾಲ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಸೊ ವಿ ಆರ್ ಜಸ್ಟ್ ಮೇಕಿಂಗ್ ಯೂಸ್ ಆಫ್ ದಟ್ ಆಸ್ ಅ service, and we are not configuring and we are not bothered whether the underlying hardware is up or running, is the OS proper, OS patching ಮಾಡೋದಾಗ್ಲಿ ಅದೆಲ್ಲ ನಾವು ಮಾಡಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಾವು ಇದಿಷ್ಟು ಮ್ಯಾನೇಜ್ ಮಾಡ್ತೀವಿ. ಸೊ ಜಾಸ್ತಿ ಕೆಲಸ ಫಾರ್ ಅ ಕ್ಲೌಡ್ ಇಂಜಿನಿಯರ್ ವಿಲ್ ಬಿ ಇನ್ IaaS ಪ್ಲಾಟ್ಫಾರ್ಮ್. IaaS ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಕೆಲಸ ಇರುತ್ತೆ, ಬಿಕಾಸ್ he needs as a cloud engineer he needs to design each and everything. ಅರ್ಥ ಆಗ್ತಿದ್ಯಾ? ಕ್ಲಿಯರ್? Yes, sir. Yes, sir. Yes, sir. ಓಕೆ, ಫೈನ್. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ನೆಟ್ವರ್ಕಿಂಗ್. ಸೊ ಈಗ ನಾಳೆಯಿಂದ ಇದಿರುತ್ತೆ, VPC ಇಂದ ಸ್ಟಾರ್ಟ್ ಮಾಡೋಣ ಮಾಡ್ಯೂಲ್. ಸೊ ಇವತ್ತು ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗ್. ಸೊ ನೆಟ್ವರ್ಕಿಂಗ್ ಅಂದ್ರೆ ಏನು? ಸೊ ಲೆಟ್ ಅಸ್ ಮೇಕ್ ದಿಸ್ ವೆರಿ ಇಂಟರಾಕ್ಟಿವ್. ಸೊ ತುಂಬಾ ಬೋರಿಂಗ್ ಆಗಿದೆ, ಬರೀ ನಾನೇ ಮಾತಾಡ್ತಾ ಇದ್ದೀನಿ, ನೀವ್ ಯಾರು ಏನು ಹೇಳ್ತಾ ಇಲ್ಲ. ನೆಟ್ವರ್ಕಿಂಗ್ ಅಂದ್ರೆ ಏನು ಹೇಳಿ? ನೆಟ್ವರ್ಕಿಂಗ್ ಅಂದ್ರೆ ಏನು? TCP/IP data transfer ಮತ್ತು connectivity between two servers or something. Very good, very good. Who was that? Venkatesh. Venkatesh. Okay, very good, sir. So Venkatesh sir is saying that networking means the data transfer or a connectivity between two resources. Absolutely correct. So there is a device A and there is a device B. Okay. So in IT terminology or in computer world, if we need to transfer data from source or from A to B, so there should be some sort of connection. Okay, so adanna ನಾವು TCP anta ಕರಿತೀವಿ. So TCP means transmission control protocol. Again, these are all in networking concept, but still I am covering. Okay, so transmission control protocol. Okay, so whenever I am trying to send any information, so ನಾನು ಇಲ್ಲಿಂದ ಇಲ್ಲಿಗೆ ಏನಾರ ಇನ್ಫಾರ್ಮೇಶನ್ ಕಳಿಸಬೇಕಾದ್ರೆ I will send it in the form of a packet. So ಇದು ಪ್ಯಾಕೆಟ್, ನನ್ನ ಪ್ಯಾಕೆಟ್ ಆಫ್ ಡೇಟಾ. ಸೊ ಪ್ಯಾಕೆಟ್ ಆಫ್ ಡೇಟಾ ಅಲ್ಲಿ ಹೆಡರ್ಸ್ ಅಂತ ಇರುತ್ತೆ. ಸೊ ಹೆಡರ್ಸ್ ಅಲ್ಲಿ ನಾನು ಡೆಸ್ಟಿನೇಷನ್ ಅಡ್ರೆಸ್ ಕೊಟ್ಟಿರ್ತೀನಿ, ಡೇಟಾ ಇರುತ್ತೆ, ಮತ್ತೆ ಸೋರ್ಸ್ IP ಮತ್ತೆ ಡೆಸ್ಟಿನೇಷನ್ IP ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ನಾವು ಒಂದು ಸಿಂಪಲ್, ದಿಸ್ ಇಸ್ ಅ ಸಿಂಪಲ್ ಕನೆಕ್ಟಿವಿಟಿ. ಅವ್ರು ಏನ್ ಹೇಳಿದ್ರಲ್ಲ, ಸಿಂಪಲ್ ಕನೆಕ್ಟಿವಿಟಿ. ಸೊ ವಿತೌಟ್ ದಿಸ್ ಇನ್ಫಾರ್ಮೇಶನ್ ದ ಸೋರ್ಸ್ ಎ ಅಥವಾ ಡಿವೈಸ್ ಎ ವಿಲ್ ಗೆಟ್ ಕನ್ಫ್ಯೂಸ್ಡ್. ಅಂದ್ರೆ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಯಾರಿಗೆ ಡೇಟಾ ಕಳಿಸ್ಬೇಕು ಅಂತ. ಅರ್ಥ ಆಗ್ತಿದ್ಯಾ? ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೇಸಿಕಲಿ ಈಗ ನಾನು ಇದಕ್ಕೊಂದು ರಿಯಲ್ ಎಕ್ಸಾಂಪಲ್ ಅಥವಾ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಎಕ್ಸಾಂಪಲ್ ಹೇಳಿದ್ರೆ, ನಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇದೆ, ಕರೆಕ್ಟಾ? ಸೊ ನಾನೊಂದು ಮೆಸೇಜ್ ಕಳಿಸ್ಬೇಕು ಅಂದ್ರೆ ಐದರ್ ಐ ನೀಡ್ ಟು, ಸಪೋಸ್ ಇಲ್ಲೊಂದು ಫಾರ್ ಎಕ್ಸಾಂಪಲ್ ವೆಂಕಟೇಶ್ ಅವ್ರ ಮೊಬೈಲ್ ಇದೆ ಅಂತ ಅನ್ಕೊಳ್ಳೋಣ, ಇದು ನನ್ನ ಮೊಬೈಲ್. ಓಕೆ, ಸೊ ನಾನು ನನ್ನ ಮೊಬೈಲ್ ಇಂದ ವೆಂಕಟೇಶ್ ಅವ್ರ ಮೊಬೈಲ್ಗೆ ಮೆಸೇಜ್ ಕಳಿಸ್ಬೇಕಂದ್ರೆ ಐದರ್ ಐ ಶುಡ್ ನೋ ಹಿಸ್ ನಂಬರ್ ಗೊತ್ತಿರ್ಲೇಬೇಕು ನನಗೆ, ಆಯ್ತಾ? ಫಾರ್ ಎಕ್ಸಾಂಪಲ್ ಸಮ್ ನಂಬರ್. ಸೊ ನಂಬರ್ ಗೊತ್ತಿಲ್ಲ ಅಂದ್ರೆ ಸೇ 1 2 3 4 ಅಂತ ಅವ್ರ ನಂಬರ್ ಅಂತ ಅನ್ಕೊಳ್ಳೋಣ. ಐ ಶುಡ್ ನೋ ದಿಸ್ ನಂಬರ್, ದೆನ್ ಓನ್ಲಿ ಹಾಯ್ ಅಂತ ಟೈಪ್ ಮಾಡಿ ಇಲ್ಲಿ ಸೆಂಡರ್ ಅಡ್ರೆಸ್ ಅಲ್ಲಿ 1 2 3 4 ಅಂತ ಎಂಟರ್ ಮಾಡಿದಾಗ ಓನ್ಲಿ ದೆನ್ ಇಟ್ ವಿಲ್ ರೀಚ್ ವೆಂಕಟೇಶ್ ಮೊಬೈಲ್. ಇಲ್ಲ ಅಂದ್ರೆ ಅದು ರೀಚ್ ಆಗೋದಿಲ್ಲ, ಫೇಲ್ ಅಂತ ಬರುತ್ತೆ, ಕರೆಕ್ಟಾ? ಸೊ ಇನ್ ದ ಸೇಮ್ ವೇ ಈ ಕಂಪ್ಯೂಟರ್ ಡಿವೈಸಸ್ಗೆ ಇನ್ ಆರ್ಡರ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್ ದೇ ನೀಡ್ ಸಮಥಿಂಗ್. Just like we have every mobile have a mobile number,
ದೇ ನೀಡ್ ಸಮಥಿಂಗ್. ಸೊ ದಟ್ ಸಮಥಿಂಗ್ ಈಸ್ ಕಾಲ್ಡ್ ಆಸ್ IP. IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಥವಾ IP ಅಡ್ರೆಸ್ ಅಂತ ಕರಿತೀವಿ ನಾವು. ಓಕೆ, ಇದನ್ನ ನಾನು ಡೀಪ್ ಡೈವ್ ಅಲ್ಲಿ ನಾಳೆ ಹೇಳ್ಕೊಡ್ತೀನಿ ವಿತ್ ಅ ಸ್ಲೈಡ್, ಬಟ್ ಫಾರ್ ದಿಸ್ ಇಸ್ ಜಸ್ಟ್ ಅ ಇಂಟ್ರೊಡಕ್ಷನ್. ಓಕೆ, ಸೊ IP ಅಡ್ರೆಸ್ ಬೇಕಾಗಿರುತ್ತೆ. ಓಕೆ, ಸೊ ವೆನ್ ಎವರ್ ಐ ಸ್ಪಿನ್ ಅಪ್ ಅ ನ್ಯೂ ಡಿವೈಸ್ ಇನ್ ದ ವೆದರ್ ಇಟ್ ಇಸ್ ಆಫೀಸ್ ಆಗಿರ್ಬೋದು ಅಥವಾ ಎಲ್ಲೇ ಆಗಿರ್ಬೋದು, ನಾನೊಂದು ಹೊಸ ಡಿವೈಸ್ ತಗೊಂಡ ತಕ್ಷಣ ಆಟೋಮೆಟಿಕ್ಲಿ ಅದಕ್ಕೊಂದು IP ಅಸೈನ್ ಆಗುತ್ತೆ. ಓಕೆ, ಸೊ ಸಪೋಸ್ ನಮ್ದು ಆಫೀಸ್ ಅಂತ ಅನ್ಕೊಳ್ಳೋಣ. ಸೊ ನಮ್ದು ಇದೊಂದು ಏನೋ ಒಂದು ರೇಂಜ್ ಇದೆ 10.0.0.0/16 ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ಏನೋ CIDR ರೇಂಜ್ ಇಂದ ಇದಕ್ಕೊಂದು IP ಅಡ್ರೆಸ್ ಅಸೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 10.0.0.13 ಅಂತ ಅಸೈನ್ ಆಗುತ್ತೆ. ಓಕೆ, ಸೇಮ್ ವೇ ಇದನ್ನು ನಾನು ಹೊಸದಾಗಿ ಲಾಂಚ್ ಮಾಡಿದ ತಕ್ಷಣ ಅಥವಾ ಕ್ರಿಯೇಟ್ ಮಾಡಿದ ತಕ್ಷಣ ಇದಕ್ಕೂ ಒಂದು IP ಅಸೈನ್ ಆಗುತ್ತೆ. ಸೇ 18 ಅಂತ ಅನ್ಕೊಳ್ಳೋಣ. ಓಕೆ, ಸೊ ದೀಸ್ 2 IP ಆರ್ ಯೂನಿಕ್ ಆಗಿರುತ್ತೆ. ಸೊ ಒಂದೇ IP ಶೇರ್ ಮಾಡಕ್ ಆಗಲ್ಲ, ಯಾಕಂದ್ರೆ ದೀಸ್ ಆರ್ ಆಲ್ ಪ್ರೈವೇಟ್ IP. ಸೊ ವಿತ್ ದಿಸ್ ದೇ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಸೊ ನಾನು ಇಲ್ಲಿಂದ ಪ್ಯಾಕೆಟ್ಸ್, ಸೊ ಪ್ಯಾಕೆಟ್ಸ್ ನ ಇಲ್ಲಿಂದ ಇಲ್ಲಿ ಕಳಿಸಬಹುದು ಅಥವಾ ಇಲ್ಲಿಂದ ಇಲ್ಲಿಗೆ ಕಳಿಸಬಹುದು ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರೈವೇಟ್ IP. ಓಕೆ, ನಾವು ಸಪೋಸ್ ಈಗ ನಾನು ಔಟ್ಸೈಡ್ ಇಂದ ಇದಕ್ಕೆ ಕನೆಕ್ಟ್ ಆಗ್ಬೇಕು. ಸೊ ಔಟ್ಸೈಡ್ ಇಂದ ನಾನು ಕನೆಕ್ಟ್ ಆಗ್ಬೇಕು ಅಂದಾಗ ಏನಾಗುತ್ತೆ, ಐ ನೀಡ್ ಆಬ್ವಿಯಸ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ. ಫಸ್ಟ್ ನನ್ನ ರೌಟರ್ ಇಂದ, ದಿಸ್ ಇಸ್ ಮೈ ರೌಟರ್, ನನ್ನ ರೌಟರ್ ಇಂದ ಇಂಟರ್ನೆಟ್ ಕನೆಕ್ಟ್ ಆಗ್ತೀನಿ ಇಂಟರ್ನೆಟ್ ಇಂದ. ಬಟ್ ಇಲ್ಲಿಗೆ ಬರಕ್ಕೆ ಏನಿದೆ, ಸೊ ಫಾರ್ ದಿಸ್ ಆಲ್ಸೋ ಐ ಶುಡ್ ಹ್ಯಾವ್ ಅ ಪಬ್ಲಿಕ್ IP. ಸೊ ಇದಕ್ಕೂ ಒಂದು ಪಬ್ಲಿಕ್ IP ಬೇಕು. ಸೊ ಓನ್ಲಿ ದೆನ್ ದ ಟ್ರಾಫಿಕ್ ಆರ್ ದ ರಿಕ್ವೆಸ್ಟ್ ವಿಲ್ ರೀಚ್ ಫ್ರಮ್ ಔಟ್ಸೈಡ್ ದ ವಿಲ್ ಕಮ್ ಫ್ರಮ್ ದ ಇಂಟರ್ನೆಟ್. ಅಂದ್ರೆ ಇಂಟರ್ನೆಟ್ ಇಂದ ನಮ್ಮ ಇನ್ಸ್ಟೆನ್ಸ್ ಒಳಗೆ ಬರಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಅದು ಬರಕ್ಕೆ ಸಾಧ್ಯ ಇಲ್ಲ. ಓಕೆ, ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಸೊ ಪಬ್ಲಿಕ್ IP ಇಸ್ ವೆರಿ ಇಂಪಾರ್ಟೆಂಟ್. ಸೊ ದೇರ್ ಆರ್ 2 ಟೈಪ್ಸ್ ಆಫ್ IP. ಒಂದು ಪ್ರೈವೇಟ್, ಸೊ ನಾನು ಪ್ರೈವೇಟ್ ನ ರೆಡ್ ಅಲ್ಲಿ ಬರೀತೀನಿ. ಓಕೆ, ಪಬ್ಲಿಕ್ ಗ್ರೀನ್ ಅಲ್ಲಿ ಬರೀತೀನಿ. ಯಾಕಂದ್ರೆ ಪಬ್ಲಿಕ್ ಈಸ್ ಆಕ್ಸೆಸಬಲ್ ಫ್ರಮ್ ದ ಇಂಟರ್ನೆಟ್, ಪ್ರೈವೇಟ್ ಈಸ್ ಓನ್ಲಿ ಆಕ್ಸೆಸಬಲ್ ಇನ್ಸೈಡ್. ಅರ್ಥ ಆಗ್ತಿದ್ಯಾ? ಸೊ ಅಂದ್ರೆ ಇನ್ಸೈಡ್ ಅವರ್ ನೆಟ್ವರ್ಕ್. ಸೊ ನಾವ್ ಎಷ್ಟೇ ಡಿವೈಸ್, ಸೊ ಈ ನೆಟ್ವರ್ಕ್ ಗೆ ನಾನು ಎಷ್ಟು ನಂಬರ್ ಆಫ್ ಡಿವೈಸಸ್ ಕೂಡ ಕನೆಕ್ಟ್ ಮಾಡಬಹುದು. ಸೊ ಇಟ್ ಬಿಕಮ್ಸ್ ಅ ನೆಟ್ವರ್ಕ್. ಓಕೆ, ಫೈನ್. ಸೊ ನೆಕ್ಸ್ಟ್, ಸೊ ಈ IP ಅಡ್ರೆಸ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂದ್ರೆ, ಸೊ ನೀವು ಯಾವ್ದೇ ಅಡ್ರೆಸ್ ತಗೊಂಡ್ರೆ it will be of the form a.b.c.d/e. ನಮ್ಗೆ ಬಿಫೋರ್ ಲರ್ನಿಂಗ್ AWS ಈ ವ್ಯಾಲ್ಯೂ ಅಂದ್ರೆ ಏನಂತ ಕಲ್ತ್ಕೋಬೇಕು. ಓಕೆ, ಸೊ ದಿಸ್ ವ್ಯಾಲ್ಯೂ ಇಸ್ ಕಾಲ್ಡ್ ಎ CIDR ವ್ಯಾಲ್ಯೂ. ಸೊ ಈ ವ್ಯಾಲ್ಯೂ ಇಂದಾನೆ ನಮ್ಗೆ ಗೊತ್ತಾಗೋದು. ಸೊ ಈ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ನಮ್ಮ ಅಡ್ರೆಸ್ ಸ್ಪೇಸ್ ಎಷ್ಟಿದೆ, ನಮ್ಮ ನೆಟ್ವರ್ಕ್ ಕೆಪಾಸಿಟಿ ಎಷ್ಟು, ನಮ್ಗದು ಕ್ಯಾಲ್ಕುಲೇಟ್ ಮಾಡಕ್ಕೆ ಕಷ್ಟ ಆಗುತ್ತೆ. ಓಕೆ, ಸೊ ಡಿಪೆಂಡಿಂಗ್ ಅಪಾನ್ ದಿಸ್ ಫ್ಯಾಕ್ಟರ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೊ ನಾಳೆಯಿಂದ ಕಂಪ್ಲೀಟ್ ಹ್ಯಾಂಡ್ಸ್ ಆನ್ ಇರುತ್ತೆ. ಓಕೆ, ಸೊ ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಸೊ ಟುಮಾರೋ ವಿಲ್ ಕಂಟಿನ್ಯೂ ಫ್ರಮ್ IPv4 ಅಡ್ರೆಸ್. ಸೊ ಕ್ಲಾಸಸ್ ಅಂದ್ರೆ ಏನು ಅದನ್ನೆಲ್ಲ ಕಂಟಿನ್ಯೂ ಮಾಡಿ ದೆನ್ ವಿಲ್ ಸ್ಟಾರ್ಟ್ ವಿತ್ ದ ಹ್ಯಾಂಡ್ಸ್ ಆನ್. ಸೊ ಎಲ್ಲರದು AWS ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ? Yes, sir. Sir, we have created, but the phone number is not configured. ಏನೇನು? I have configured AWS Amazon console. Okay. But for verification, it's pending, sir. Okay. So it will take time. So by tomorrow, your account will be ready. So we can do. So ಏನರ doubts ಇದ್ರೆ ಕೇಳಿ. From yesterday or today. No, sir. I don't have any doubts. Okay. You, Venkatesh sir. ಸರ್ ಏನಾರ ಡೌಟ್ಸ್ ಇದೆಯಾ? ಏನಿಲ್ಲ ಸರ್. ಸರ್ ಇದು ಡೆಸ್ಕ್ಟಾಪ್ ಪ್ರೊವಿಷನಿಂಗ್ ಇರುತ್ತಲ್ಲ, ಅದು ಟಿಂಗ್ ಕ್ಲೈಂಟ್ ಯೂಸ್ ಮಾಡಿ ನಾವು ಆಕ್ಸೆಸ್ ಮಾಡ್ತೀವಲ್ಲ, ಅದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದು
ಯಾವ ತರ ಆಕ್ಸೆಸ್ ಮಾಡ್ತೀವಿ ಅಂತ. ಅಂದ್ರೆ ಇದು ವರ್ಕ್ ಸ್ಪೇಸಸ್ ಬಗ್ಗೆ ಹೇಳಿದ್ನಲ್ಲ ಅದ? ಹೌದೌದು ಹೌದೌದು. ಓಕೆ, ಶೋರ್ ಹೇಳ್ತೀನಿ. ಸೊ ವರ್ಕ್ ಸ್ಪೇಸಸ್ ಅಂದ್ರೆ ನಾನು ಹೇಳಿದ್ನಲ್ಲ, ಸೊ ಜಸ್ಟ್ ಲೈಕ್ ನಾವು ನಮ್ಮ ಈಗ ಕಂಪ್ಯೂಟರ್ ಅಲ್ಲಿ ಏನ್ ಮಾಡ್ತೀವಿ, ವಿ ಆರ್ ಯೂಸಿಂಗ್, ಈಗ ನಾನೇನ್ ಯೂಸ್ ಮಾಡ್ತೇನೆ, ವಿಂಡೋಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನನಗೆ ದೇರ್ ಇಸ್ ಅ ರಿಕ್ವೈರ್ಮೆಂಟ್ ದಟ್ ಐ ಶುಡ್ ವರ್ಕ್ ಆನ್ ಸಮ್ ಲಿನಕ್ಸ್. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಇನ್ಸ್ಟಾಲ್ ಅ ವರ್ಚುವಲ್ ಬಾಕ್ಸ್. ಓಕೆ, ಸೊ ವರ್ಚುವಲ್ ಬಾಕ್ಸ್ ಯೂಸ್ ಮಾಡಿ ಅದ್ರ ಮೇಲೆ ವರ್ಚುವಲೈಸ್ ಮಾಡ್ಕೊಂಡು ಐ ವಿಲ್ ಇನ್ಸ್ಟಾಲ್ ಯುಬುಂಟು ಆರ್ ಸೆಂಟೋಸ್ ಎಕ್ಸೆಟ್ರಾ. ಓಕೆ, ಸೊ ಅದೇ ರೀತಿಯಲ್ಲಿ AWS have provided with the workspace. Okay, so let me show it to you. ಸೊ ನಾವು ಸಿಮ್ಯುಲೇಟ್ ಮಾಡಬಹುದು. ಸೊ ನಾವೇನ್ ಮಾಡ್ಬೇಕಂತ, ಇನಿಷಿಯಲಿ ವಿ ನೀಡ್ ಟು ಸೆಟ್ ಅಪ್ ಎ ಡೈರೆಕ್ಟ್ರಿ. ಓಕೆ, ಸೊ ಡೈರೆಕ್ಟ್ರಿನ ನಾವು ಸೆಟಪ್ ಮಾಡ್ಕೊಂಡು ವೇರ್ ವಿ ಆರ್ ಗೋಯಿಂಗ್ ಟು ಹೋಸ್ಟ್ ಆಲ್ ಅವರ್ ಡೇಟಾ. ನೋಡಿ, ಇದಕ್ಕೆ ನೀವು ಹೇಳ್ತಾ ಇದೆಯಲ್ಲ, ಇದಕ್ಕೆ AD ಕನೆಕ್ಟರ್ ಅನ್ನೋದು ಬೇಕು, ಅದರ್ವೈಸ್ ನಾನು ನಿಮ್ಗೆ ತೋರ್ಸಕ್ ಆಗೋದಿಲ್ಲ. ಸೊ ಆರ್ ಎಲ್ಸ್ ವಿ ನೀಡ್ ಅ AD ಕನೆಕ್ಟರ್ ಆರ್ ವಿ ರಿಕ್ವೈರ್ ಅ AWS ಮ್ಯಾನೇಜ್ಡ್ ಮೈಕ್ರೋಸಾಫ್ಟ್ ಅಜೂರ್ AD. ಸೊ ಅದಿಲ್ಲ ಅಂದ್ರೆ ಇದು ವರ್ಕ್ ಆಗೋದಿಲ್ಲ. ಸೊ ಇನ್ ಸಿಂಪಲ್ ಟರ್ಮ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ಸೊ ಇಮ್ಯಾಜಿನ್ ದಿಸ್ ಇಸ್ ಇನ್ USA. ಓಕೆ, ಸೊ ದೇರ್ ಇಸ್ ಅ ವಿಂಡೋಸ್ ಸರ್ವರ್ 2012 R2 ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಅವರ್ ಸರ್ವರ್. ಓಕೆ, ಸೊ ನಾವು ಐ ಆಮ್ ಇನ್ ಇಂಡಿಯಾ. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ನಾನೇನ್ ಏನ್ ಮಾಡ್ತೀನಿ, ಐ ವಿಲ್ ಬಿ ಏಬಲ್ ಟು ಆಕ್ಸೆಸ್ ದಿಸ್ ಸರ್ವರ್ ಆಸ್ ಅ ಡೆಸ್ಕ್ಟಾಪ್ ಅಪ್ಲಿಕೇಶನ್. Okay, of course, for that we should have a dedicated good internet connectivity. Only then you will be able to connect to that server. So this is how desktop virtualization work. ಅರ್ಥ ಆಯ್ತಾ ನಿಮ್ಗೆ? ಯಾರು ಕೇಳಿದ ಕ್ವಶನ್? ಸರ್ ಧೀರಜ್ ಕೇಳಿದ್ದು. ಆಕ್ಚುಲಿ ಏನಕ್ಕೆ ಅಂದ್ರೆ ನಾನು ಇದು ಆಫೀಸಲ್ಲೆಲ್ಲ ಥಿನ್ ಕ್ಲೈಂಟ್ ಅಂತ ಯೂಸ್ ಮಾಡ್ತಾರೆ, ಫುಲ್ CPU ಯೂಸ್ ಮಾಡಲ್ಲ. ನಮ್ದು ಥಿನ್ ಕ್ಲೈಂಟ್ ಅಂತ ಡೆಸ್ಕ್ಟಾಪ್ ಅಲ್ಲಿ ಒಂದು ಚಿಕ್ಕ ಡಿವೈಸ್. ಸೊ ಅದರಿಂದ ನಾವು ಇದು ವರ್ಚುವಲ್ ಮಷಿನ್ ಆಕ್ಸೆಸ್ ಮಾಡಿ ಅದನ್ನ ಅಲ್ಲಿ ಲಾಗಿನ್ ಮಾಡ್ತೀವಿ. ಹೌದು, ಹಾ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಹೌದು, ಅದು ಥಿನ್ ಕ್ಲೈಂಟ್ ಅನ್ನೋದು, ಬಟ್ ಅದರಲ್ಲಿ ಏನು ಇದಿರಲ್ಲ ಅಲ್ಲ, ಇನ್ಬಿಲ್ಟ್ CPU ಅದು, ಐ ಮೀನ್ ಈ ರ್ಯಾಮ್ ಎಲ್ಲ ಏನು ಇರಲ್ವ ಅದರಲ್ಲಿ, ಆ ಡಿವೈಸ್ ಅಲ್ಲಿ? ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ಎವ್ರಿಥಿಂಗ್ ಇಸ್ ವರ್ಚುವಲೈಸ್ ನಾವು. ಸೊ ಬ್ಯಾಕ್ ಎಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸರ್ವರ್ ಇರುತ್ತೆ ವಿತ್ ಸಮ್, ಹೇಳಿದ್ರಲ್ಲ ಥಿನ್ ಕ್ಲೈಂಟ್ ಆರ್ ಥಿನ್ ಕ್ಲೈಂಟ್ ಅಂದ್ರೆ ವಿತ್ ಜಾವಾ ಅಪ್ಲಿಕೇಶನ್ಸ್, ಅದೆಲ್ಲ ಯೂಸಿಂಗ್ ದಟ್ ಅದು ಯೂಸ್ ಮಾಡ್ತಾರೆ. ಓಕೆ, ಓಕೆ. ಸೊ ಯೂಶಲಿ ನಿಮ್ಗೆ ಅದು ತುಂಬಾ ಕಾಂಪ್ಲೆಕ್ಸ್ ಆರ್ಕಿಟೆಕ್ಚರ್. ಸೊ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಕಾರ್ಪೊರೇಟ್ ಡೇಟಾ ಸೆಂಟರ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ನಿಮ್ ಕಂಪ್ನಿ ಇದೆ, ನಿಮ್ ಕಂಪ್ನಿ ಹೆಸರೇನು? TCS ಅಂತ ಅನ್ಕೊಳ್ಳಿ. ಸೊ ಇದು TCS ಕಾರ್ಪೊರೇಟ್ ನೆಟ್ವರ್ಕ್. ಇಲ್ಲಿ ಎಲ್ಲ ಸರ್ವರ್ಸ್ ಇದೆ, ಆಯ್ತಾ, ಹಾರ್ಡ್ವೇರ್ ಎಲ್ಲ, ಇದೆಲ್ಲ ಹಾರ್ಡ್ವೇರ್. ಓಕೆ, ಫಸ್ಟ್ ಏನಾಗುತ್ತೆ ಅಂದ್ರೆ ನಾವೇನ್ ಮಾಡ್ತೀವಿ, ಒಂದು AWS ಗೆ ಸೈಟ್, ಇದು AWS ಸೈಟ್ ಟು ಸೈಟ್ VPN ಕನೆಕ್ಟ್ ಮಾಡ್ತೀವಿ. ಓಕೆ, S2S ಅಂತ ಟೈಪ್ ಮಾಡ್ತಾ ಇದೀವಿ. ಓಕೆ, ದಿಸ್ ಈಸ್ ನಂಬರ್ 2. ಸೊ VPN. ಓಕೆ, ಸೊ ಸೈಟ್ ಟು ಸೈಟ್ VPN ಕನೆಕ್ಟ್ ಮಾಡ್ತೀನಿ. ಓಕೆ, ಫೈನ್, ಇದಾಯ್ತಾ? ಸೊ AWS ಅಲ್ಲೂ ಇದಿದೆ. ಅಂಡ್ ದೆನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ AD ಕನೆಕ್ಟರ್.
ನೀವು ಕೇಳಿದ್ರಲ್ಲ, ನಿಮ್ಗೆ ಅದು ಪ್ರಶ್ನೆ ಹೇಳ್ತಾ ಇದೀನಿ. ಸೊ AD ಕನೆಕ್ಟರ್ ಇದೆ. ದೆನ್ ವಿತ್ ದಿಸ್ ಏನಾಗುತ್ತೆ, EC2. ಓಕೆ, ಅಂಡ್ ದೆನ್ ಯುವರ್ ಅಪ್ಲಿಕೇಶನ್ ರೆಸ್ಪಾನ್ಸಿಬಲ್ ಫಾರ್ ವರ್ಕ್ ಸ್ಪೇಸ್. ಅರ್ಥ ಆಗ್ತಿದ್ಯಾ? ಸೊ ಅಪ್ಲಿಕೇಶನ್ ವರ್ಕ್ ಸ್ಪೇಸ್ ಹಿಂಗ್ ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ಇದು EC2. ಓಕೆ, ನಾವು ಇದೇನಾಗತ್ತೆ, ಇಲ್ಲಿ ನಾವು ಆಕ್ಸೆಸ್ ಮಾಡುವಾಗ ಇದು ನಮ್ಮ ವರ್ಕ್ ಸ್ಪೇಸ್ ಸೈಮಲ್ಟೇನಿಯಸ್ಲಿ 2 ನೆಟ್ವರ್ಕಿಗೆ ನಾವು ಕನೆಕ್ಟ್ ಮಾಡಿರ್ತಾರೆ ಅವರು ಫಾರ್ ಅ ಹೈ ಅವೈಲಬಿಲಿಟಿ. ಆಯ್ತಾ? ಸೊ ದೀಸ್ ಆರ್ ಆಲ್ AWS ಮ್ಯಾನೇಜ್ VPC. ಓಕೆ, AWS ಮ್ಯಾನೇಜ್ಡ್ VPC ಇರುತ್ತೆ. ಓಕೆ, ಸೊ VPC1 ಅಂಡ್ VPC2. ಓಕೆ, ಸೊ ಇಲ್ಲೊಂದು VPC ಇರುತ್ತೆ ಅಂಡ್ ಇಲ್ಲೊಂದು VPC ಇರುತ್ತೆ. ಸೊ VPC1 and VPC2. So your workspace will be connected to 2 of the network. Okay, so first interface ಇದೆಯಲ್ಲ, ಫಸ್ಟ್ ನೆಟ್ವರ್ಕ್ ಇಂಟರ್ಫೇಸ್ ಅಮೆಜಾನ್ ಅಮೆಜಾನ್ VPC ಕನೆಕ್ಟ್ ಆಗಿರುತ್ತೆ. ಆಮೇಲೆ ಸೆಕೆಂಡ್ VPC ಕಸ್ಟಮರ್ ಇಂದ ಟ್ರಾಫಿಕ್ ನ ರಿಸೀವ್ ಮಾಡುತ್ತೆ. ಈಗ ನೀವು ದಿಸ್ ಈಸ್ ಯು ವಿಜಯ್ ಅಲ್ವಾ? ಸೊ ದಿಸ್ ಈಸ್ ಯು. ಸೊ ನೀವು ರಿಕ್ವೆಸ್ಟ್ ಮಾಡಿದಾಗ ಅಫ್ಕೋರ್ಸ್ ವಯ ಇಂಟರ್ನೆಟ್ SSL SSL ಸರ್ಟಿಫಿಕೇಟ್ಸ್ ಇರುತ್ತೆ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್. ಓಕೆ, ನೀವು ಹಿಂಗ್ ಕನೆಕ್ಟ್ ಮಾಡ್ತೀರಾ ಅಂಡ್ ದೆನ್ ದ ರಿಕ್ವೆಸ್ಟ್ ವಿಲ್ reach to this workspaces, and as they are connected to both the VPC, ಇಲ್ಲಿಂದ ನಮ್ಗೆ ಏನಾಗುತ್ತೆ, the traffic is routed to EC2 and the EC2 is again connected to the AD connector, and AD connector ಇಂದ ನಿಮ್ಮ ಕಾರ್ಪೊರೇಟ್ ಕನೆಕ್ಷನ್ ಗೆ ಇದಿದೆ. ಸೊ ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ನೆಟ್ವರ್ಕ್. ಸೊ ತುಂಬಾ ಇದಾಗುತ್ತೆ. ಸೊ ಅಪ್ಲಿಕೇಶನ್ ಅಲ್ಲಿ ಇನ್ನೂ ಸಾಕಷ್ಟು ಇದಾಗ್ತಾ ಇರುತ್ತೆ. ಥಿನ್ ಕ್ಲೈಂಟ್, ಥಿಕ್ ಕ್ಲೈಂಟ್ ಅಂತ ನೀವೇನ್ ಹೇಳಿದ್ರಲ್ಲ, ಸೊ ದೋಸ್ ಆರ್ ಆಲ್ ವಿಲ್ ಬಿ ಹ್ಯಾಪನಿಂಗ್ ಇನ್ ದಿ ಇಯರ್. ಈ ಎನ್ವಿರಾನ್ಮೆಂಟ್ ಅಲ್ಲಿ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಓಕೆ, ಮತ್ತೆ ಬೇರೆ ಯಾರಿಗಾರ ಡೌಟ್ ಇದೆಯಾ? ಹಲೋ, ಸರ್ ಡಿವಾಪ್ಸ್ ಅಲ್ಲಿ ಗಿಟ್ ಅಂದ್ರೆ ಇದರಲ್ಲಿ ನಾನು ಕರಿಕ್ಯುಲಮ್ ಹೋಗ್ತಾ ಇದ್ದೆ, ಅದರಲ್ಲಿ ಡಿವಾಪ್ಸ್ ಟೂಲ್ ಗಿಟ್ ಅಂತ ಕೊಡ್ತಾ ಇದ್ದಲ್ಲ ಸರ್, ಅದರಲ್ಲಿ ಗಿಟ್ ಅಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಸ್ವಲ್ಪ ಬೇಕಾಗಿತ್ತು. ಗಿಟ್ ಅಲ್ಲಿ ಯೂಶಲಿ ಇದು ಲೈಕ್ ವಾಟ್ ಇಸ್ ಗಿಟ್ ಹಬ್, ಮತ್ತೆ ಗಿಟ್ ಸ್ಟಾಶ್ ಅಂದ್ರೇನು, ಗಿಟ್ ಮರ್ಜ್ ಅಂದ್ರೇನು, ಮರ್ಜ್ ಕಾನ್ಫ್ಲಿಕ್ಟ್, ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ವಾಟ್ ಯು ಬಿನ್ ಬೈ ಬ್ರಾಂಚಿಂಗ್ ಸ್ಟ್ರಾಟಜೀಸ್, ಯಾವ ತರ ಬ್ರಾಂಚಿಂಗ್ ಸ್ಟ್ರಾಟಜಿ ಇರುತ್ತೆ, ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ.